ಅನೌನ್ಸ್ ಮಾಡಿದಾರಲ್ಲ, ಸಾಂಗ್ ಬರ್ತಾರೆ ಅವತ್ತು ಅಂತ, ಲಿರಿಕಲ್ ಸಾಂಗ್ ವಿಡಿಯೋ ಅವತ್ತು ಬರ್ತಾರೆ, 2ನೇ ತಾರೀಕು ರಿಲೀಸ್ ಮಾಡ್ತಾರೆ. ಸರ್ ಪ್ರೀತಿಯಿಂದ ನೀವು ಬರ್ತೀರಾ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ ಮನೆ ಕರಿ ಅನ್ನೋನಲ್ಲ, ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮೂರು ಸರ್. ನನಗೆ ಹೋಗ್ತೀನಿ ಇನ್ನೊಬ್ರು ವೇದಿಕೆ ಮೇಲೆ ಅದನ್ನ ನನ್ನ ವೇದಿಕೆ ಮಾಡಿ ಮಾತಾಡುವಂತ ಇವನು ನಾನಲ್ಲ. ಈವನ್ ನಮ್ಮ ಮನೆಯಲ್ಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಮೇಡಮ್, ಕಾಯ್ಬೇಕಾಗತ್ತೆ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾಳೆ ಬರ್ಲಿಲ್ಲ ಅಂತ ದೇವ್ರಿಗೆ ಬೈಬಿಡ್ಲ. ನಾನು ವ್ಯವಸ್ಥೆಗಳು ಮಾಡ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಒಂದು ಕೇಳ್ಬೇಕು, ಏನ್ ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ. ನನ್ನ ಪಕ್ಕ ಇರುವಂತ ನನ್ನೊಬ್ಬ ಶಿಷ್ಯ ನನ್ನ ಹುಡುಗ ಹೇಳ್ತಾನೆ, ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ, 50 ರೂಪಾಯಿ ನಾನು ಮಾಡ್ಕೊಡ್ತೀನಿ ಕೊಡಿ ಅಂತ. ಅಂಡ್ ಐ ಡೋಂಟ್ ವಾಂಟ್ ಈ ಬರ್ತ್ಡೇಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ. ಸೊ ಐ ಥಿಂಕ್ ದಟ್ ವೇ ಲಿಸ್ಟ್ ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಖಂಡಿತ ಸಾಕಾಗಲ್ಲ ಸರ್. ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮೇಯ್ನ್ ಒಂದು 2-3 ಪಾಯಿಂಟ್ ಹೇಳೋದಿತ್ತು. ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು. ಒಂದಿಷ್ಟು ಸ್ನೇಹಿತರಿಗೆ, ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನ ತಲುಪಿಸೋದಕ್ಕೆ. ಬಹಳ ಒಂದು ಗಂಭೀರವಾದಂಥ ವಿಷಯ ಇಲ್ಲದಲ್ಲೇ ಇರ್ಬೋದು ಈ ಮೊದಲನೇ ಟಾಪಿಕ್, ಆದರೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ. ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ, ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ. ತುಂಬಾ ಜನ ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ. ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ. ಬಟ್ ಈ ವಿಚಾರ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ, ಲಾಸ್ಟ್ ಇಯರ್ ಇದೇ ತರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ 26,000 ಆಲ್ ಪೀಪಲ್, 34,000 ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ. ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬಾ ಗೊಂದಲಗಳಾಯ್ತು ಮನೆ ಹತ್ರ. ಅಂಡ್ ನಮ್ಮ ಮನೆ JP ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ. ಅದು ಬಹಳ ವಿಶಾಲವಾದಂಥ ರೋಡ್ ಅಲ್ಲ. ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ, ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಏನಾರ ಮಾಡೋಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ, ಮನೆ ಹತ್ರ ಬೇಡಿ ಅಂತ. ಸೊ ಎಲ್ಲಿಗೆ ಅಂದ್ರೆ, ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತಂದಾಗ ಮನೆ ಹತ್ರ ತುಂಬಾ ಗಲಾಟೆಗಳಾಗಿದೆ. ಆ ಗಲಾಟೆ ಮತ್ತೆ ಆಗೋದು ಬೇಡ. ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ 96 ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರ್ಬೇಕಾದ್ರೆ 2003, 2004 ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯ್ತು. ಅವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂತ ನನ್ನ ಎಲ್ಲ ಸ್ನೇಹಿತರು, ನೇಬರ್ಸ್ ಎಲ್ಲರೂ ಬಹಳ ಕಿರಿಯರ್ ಆಗಿದ್ರು. ಈಗ ಎಲ್ಲರಿಗೂ ತುಂಬಾ ವಯಸ್ಸಾಗಿದೆ ಅಲ್ಲಿ. ಸೊ ಎಲ್ಲರ ರಿಕ್ವೆಸ್ಟ್ ಏನಂದ್ರೆ, ಯಾರಿಗೂ ತೊಂದರೆ ಬೇಡಿ ಅಂತ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ. ಬಟ್ ಸ್ನೇಹಿತರಿಗೆ ಸಿಗ್ಬೇಕು ಅನ್ನೋದೊಂದು ಆಸೆ ಇದೆ. ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮನೆ ಹತ್ರ ಬೇಡಿ. ನಾವು ಏನ್ ಗ್ರೌಂಡ್ ಅದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ MES ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ. ಸೊ ನಮ್ಮ MLA ಸ್ನೇಹಿತರು ರಾಮಮೂರ್ತಿ ಅವರು, ಅವರ ಸಹಕಾರ, ಅವರ ಒಂದು ಸಪೋರ್ಟ್ ಇಂದ ಆ ಗ್ರೌಂಡ್ ಅಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಒಂದು ಪ್ರಾಬ್ಲಮ್ಮು ಏನಂತಂದ್ರೆ, ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು, ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಸೊ ಈಗ ನನಗೆ JP ನಗರದಿಂದ ಜಯನಗರಕ್ಕೆ ಬಂದು, ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ, ನಿಮ್ದು ಏರಿಯಾ ಓಕೆ ಅಂತಲ್ಲ, ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ. ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ. ಸೊ ಬಹುಶಃ ಅರೌಂಡ್ 10 o'clock, 10 to 11:30, 12 ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಈ ಮಧ್ಯೆ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬಾ ಆಸೆ ಇದೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ. ಹಾಗಂತ ಇದೇನೋ ಬರ್ತ್ಡೇ ಅಂತ ಬಹಳ ದೊಡ್ಡ ಸಂಭ್ರಮ, ಏನೋ ನಾವು ಉಪಕಾರ ಮಾಡ್ತಾ ಇದೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನ ಭೇಟಿ ಮಾಡುವಂತ, ನಮ್ಮ ಮೇಲೆ ತೋರಿಸುವಂತ ಉಪಕಾರ ಇರ್ಬೋದು, ಹಾಗೂ ಪ್ರೀತಿ ಇರ್ಬೋದು. ಇದಕ್ಕೆ ಇಷ್ಟಂತೂ ನಡೆದಿದೆ. ಒಂದಂತೂ ಸತ್ಯ, ಇದಾದ್ಮೇಲೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು, ಗಲಾಟೆಗಳು ನಡೀಬೋದು. ದಯವಿಟ್ಟು ಬೈಕೊಳಕ್ ಹೋಗ್ಬೇಡಿ. ಅಲ್ಲಿ ಪರ್ಮಿಷನ್ ಇಲ್ಲ, ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ. ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ.
MES ಅಲ್ಲಿ ಕೂಡ ಒಂದು ಪ್ರೋಟೋಕಾಲ್ ಅಲ್ಲಿ ಏರ್ಪಾಡು ಮಾಡಿಸಿದ್ದಾರೆ. ಬಹಳ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ ರಾಮಮೂರ್ತಿ ಅವರ ಜಾಗನ. ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ. ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ, ಒಂದು ಟ್ವೀಟ್ ಮೂಲಕ ಹೇಳಿದ್ದೆ. ಬಟ್ ಈಗ ಹೇಳ್ತಾ ಇದ್ದೀನಿ, ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಗೊತ್ತಿಲ್ಲ. ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು 1 hour ಆಗಿರಲಿಲ್ಲ, ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಒಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮ್ಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕಾಯ್ತು. ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ನನಗೂ ಬೇಜಾರಾಯ್ತು, ಅಂತ ಯಾರಿಗೂ ಸಿಗೋಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು, ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ, ನನ್ನ ಸ್ನೇಹಿತರು ಇವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇ ಎಲ್ಲರನ್ನೂ ಭೇಟಿ ಮಾಡೋಕ್ಕೆ ಆಗಲಿಲ್ಲ ಅವತ್ತು. ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ, ಪ್ರೀತಿಯಿಂದ ಬನ್ನಿ, ಪ್ರೀತಿಯಿಂದ ಹೋಗೋಣ, ಪ್ರೀತಿಯಿಂದ ಸೇರೋಣ. ಸೊ ಐ ವಾಂಟೆಡ್ ಟು ಸೇ ದಿಸ್. MES ಗ್ರೌಂಡಲ್ಲಿ ಸಿಗ್ತೀನಿ ನಾವು, ಅಲ್ಲಿ 10 to 12 ಮಧ್ಯದಲ್ಲಿದೆ. ಸೊ ಯಾಕೆಂದ್ರೆ ರಾಮಮೂರ್ತಿ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ. ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ. ಸೊ ಐ ಥಾಟ್ ಲೆಟ್ ಮೀ ಹ್ಯಾವ್ ಅನ್ ಇಂಟ್ರಾಕ್ಷನ್. ಈ ಬರ್ತ್ಡೇಗಿಂತ ಮುಂಚೆ ಅಥವಾ ಒಂದು ರಿಲೀಸ್ಗಿಂತ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು, ಮಾತಾಡೋದು ಇದ್ದಿದ್ದೆ. ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರಾಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್. ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್. ನಿಮ್ಮ ಕಡೆಯಿಂದ ಏನಾದ್ರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು. ಎಲ್ಲರೂ ತಿಂಡಿ ಎಲ್ಲ ತಿಂದ್ರಿ ಅನ್ಕೋತೀನಿ. ಸರ್ ಬರ್ತಡೆಗೆ ಏನೇನು ಅನೌನ್ಸ್ಮೆಂಟ್? ಅದೇ ಸರ್, ಈಗ 28ರಿಂದ 29 ಕಾಲಿಡ್ತಾ ಇದ್ದೀನಿ ಮತ್ತೆ. ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಇನ್ನೇನು 30 ವರ್ಷಕ್ಕೆ 1 ವರ್ಷ ಹಿಂದೆ ಇದ್ದೀನಿ. ಸತತವಾಗಿ ಹಾಗೆ ನಡ್ಕೊಂಡು ಬರ್ತದೆ, ಹಾಗೆ ಇರುತ್ತೆ. ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್, ಇದ್ದಿದ್ದೇ ಇರುತ್ತೆ. ನಮ್ಮ ಆಸೆಗಳು ಬೇರೆ ಇರ್ತವೆ. ಇದೇ ಥರ ಆಗಬೇಕು, ರಿಲೀಸ್ ಇದೇ ಥರ ಆಗಬೇಕು, ವರ್ಷಕ್ಕೆ 2 ಮಾಡಬೇಕು, 3 ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಹೊರಡ್ತೀವಿ. ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ, ನಿರ್ಮಾಪಕರದ್ದು ಒಬ್ಬ ಇರ್ತಾರೆ, ನಿರ್ದೇಶಕರದ್ದು ಒಬ್ಬ ಇರ್ತಾರೆ, ಸಹಕಾರದ್ದು ಇರ್ತಾರೆ, ಲೊಕೇಶನ್ಸ್ ಇರ್ತಾರೆ. ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡಬಾರ್ದು ಅನ್ನೋ ಅಹಮಿಂದ ಅಲ್ಲ. ಸೊ ಇದು ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ ನನ್ನನ್ನು ಸಿನಿಮಾಕ್ಕಿಂತ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅಲ್ಲೂ ಹೇಳೋಕ್ಕೆ ಭಯ ಆಗ್ತಾಯಿದೆ ನನಗೆ. ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್. ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಡ್ಬಂದವ್ ನಾನು at a time. But I think I will break that rule. That one thing I will tell you, that I will break that rule, that I will not be doing one cinema at a time. I might be doing 2 or 3 at a time depending on their schedules. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ. ಈ ಥರ ಮನೇಲಿ ಕೂತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ತಪ್ಪುತ್ತೆ. ಬಹುಶಃ ಇಲ್ಲ ಸರ್, 2 ವರ್ಷ ಮೇಲೆ. ಸರ್ ಅವ್ರಿಗೆ ಮಾತ್ರ ಅಲ್ಲ, ನನಗೂ ಇದೆ ಆಸೆ ಬೇಗ ಬರಬೇಕು ಅಂತ. ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಅಣ್ಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು. ಸೊ ಅದೆಲ್ಲ ಮರ್ಕೋಬೇಕಿನ್ನ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ. ಸೊ ಇಟ್ ಈಸ್ ದೇರ್ ಸರ್, ಇಟ್ ಈಸ್ ದೇರ್ ಹಿಯರ್. ಯಾರೆಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಯಾರೆಷ್ಟೇ ಹೆಸರು ಮಾಡಿರಲಿ, ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ತಾ ಇರೋದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಡಿಲೇ ಆಗಿದೆ. ಸೊ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್. ಬಟ್ ಇಟ್ ವಿಲ್ ಬಿ ದೇರ್. ಇಟ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್. ಇಟ್ ವಿಲ್ ಬಿ ಡನ್ ಸೂನ್. ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಅಂದರೆ ಈಗ ನೀವು ಅಂತ್ಯದಲ್ಲಿದ್ದೀರೋ ಮಧ್ಯದಲ್ಲಿದ್ದೀರೋ ಅಂತದ್ದು ಅದರ ಪ್ರಕಾರ ಮಧ್ಯದ ಪಕ್ಕದಲ್ಲಿ ಅಂದ್ಕೊಳ್ಳಿ. ಅಲ್ಲೇ ಇದೀವಿ ಸರ್, ಅಲ್ಲೇ ಎಲ್ಲೋ ಇದೀವಿ, ಬಂದ್ಬಿಟ್ಟು ಚಾನ್ಸಸ್ ಆರ್ ದೇರ್ ಸರ್. ಅಂದರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ, ಕೆಲವು ವಿಚಾರಗಳು ಕೆಲವೊಂದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ
ಸೊ ಐ ಥಿಂಕ್ ಹೇಳೋ ರೀತಿ, ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಇವತ್ತಿಗೆ ಪ್ರತಿಯೊಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪಟ್ಟಂತ ಏನಾದ್ರು ಒಂದು ವಿಚಾರ ಕೊಡೋಕ್ಕೂ, ಹೇಳೋ ರೀತಿಯಲ್ಲಿ ಹೇಳೋಕ್ಕೂ, ಹೇಳೋಕ್ಕೂ ವ್ಯತ್ಯಾಸ ಇದೆ. ಸೊ ಅದು ಅಲ್ಲಿಂದ ಬಂದರೆ ಚಂದ. ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ, ಆ್ಯಂಡ್ ಅದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ, ಅದಕ್ಕೊಂದು ಕನ್ಫರ್ಮೇಷನ್ ಅಂತ ಇದೆ. ಬರೋ ರೀತಿಯಲ್ಲಿ ಬಂದರೆ ಇಟ್ ವಿಲ್ ಬಿ ಬೆಟರ್. ಸರ್, ನಿಮ್ಮ ಬರ್ತಡೆಗೆ ಸಂಬಂಧಪಟ್ಟಂತೆ ಈಗ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಅಥವಾ ಬೆಳಗ್ಗೆ 10 ಗಂಟೆಯಿಂದ ಅಭಿಮಾನಿಗಳು ರಾತ್ರಿ 10 ಗಂಟೆಯಿಂದ ಒಂದು ನಿಮಿಷ ಸರ್, ರಾತ್ರಿ 10 ಗಂಟೆ ಅಂತಂದ್ರೆ ಸಹಜವಾಗಿ ಮನೆವರೆಗೂ ಟೈಮ್ವರೆಗೂ ಕಾಯ್ತಾರೆ. ಆ ರೀತಿ ನಾವು ಬೆಳಗ್ಗೆ ಎಷ್ಟು ಗಂಟೆಯಿಂದ ಅಭಿಮಾನಿಗಳು ಭೇಟಿ ಮಾಡ್ತಾರೆ. 2ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 12. ನಾನು 1ನೇ ತಾರೀಕು ರಾತ್ರಿ 10 ಗಂಟೆಗೆ ಬಂದ್ರೆ ಜಯನಗರಲ್ಲಿರೋ ನನ್ನ ಸ್ನೇಹಿತರು ಅಟ್ಟಾಡ್ಸ್ಕೊಂಡಿದ್ದಾರೆ. ಆಮೇಲೆ ನೀವು JP ನಗರ ಹೊರ್ತಾರೆ, ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆ ಸರ್, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ. ಏನು ಸರ್, ಏನು ನಾನು 20-19 ಆಗ್ತಾ ಇದೆ ಅಂತ ಹೇಳಿದ್ದು ಹೌದು, ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡಿ ಅದನ್ನ. ಬೆಳಿಗ್ಗೆ ಸರ್, ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಬಿಕಾಸ್ ಅಗೇನ್ ಆ ಗ್ರೌಂಡ್ ಅಕ್ಕಪಕ್ಕದಲ್ಲಿ ಕೂಡ ಇದರಲ್ಲಿ ವಿಲ್ ಬಿ ಲಾಟ್ ಆಫ್ ಕೇವ್ಸ್. ಅಂಡ್ ಪರ್ಸನಲಿ ನಾನೊಂದು ಹೇಳ್ತೀನಿ ಕೇಳಿ. ನಾವು ಮುಂಚೆಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗ್ಬೇಕಾದ್ರೂ ನಾವೆಲ್ಲ ಕೆಲವರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು, ನಾವು ಏನ್ ಹೇಳಕ್ ಹೊರಟಿದೀವಿ ಕೆಲವು ವಿಚಾರಗಳಲ್ಲಿ, ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ, ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು. ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಅಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ, ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು, ಹೋಗಿ ರೀಚ್ ಆಗೋಕ್ಕೆ ಹೇಗಾಗ್ತದೆ. ಒಂದು ಲಿಮಿಟ್ ಇಟ್ಕೊಳ್ಳೋಣ. ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ. ದೇ ಅಂಡರ್ಸ್ಟ್ಯಾಂಡ್, ದೇರ್ ಆಲ್ ಸ್ವೀಟ್, ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಅಂಡ್ ಎವ್ರಿಥಿಂಗ್. ನೋ, ಎವ್ರಿಬಡಿ ಹ್ಯಾಸ್ ಅ ಲೈಫ್. ಸೊ 10 to 12 ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್. ಅಂಡ್ ಪೊಲೀಸ್ನವರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ. ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಅಂಡ್ ಡ್ಯೂಟಿ. ಅಂಡ್ ಐ ಡೋಂಟ್ ವಾಂಟ್ ಈ ಬರ್ತ್ಡೇಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ. ಸೊ ಐ ಥಿಂಕ್ ದಟ್ ವೇ ಇಷ್ಟು ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಖಂಡಿತ ಸಾಕಾಗಲ್ಲ ಸರ್. ಇಲ್ಲಮ್ಮ, ಇವಾಗ ಏನ್ ಹೇಳ್ತೀನಿ, ನೀವು ಹೇಳೋ ಪ್ರಶ್ನೆಗಳಿಗೆ ಕೆಲವರಿಗೆ ನನ್ನ ಹತ್ರ ಉತ್ತರ ಇಲ್ಲ. ಏನಾಗುತ್ತೆ, ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊಂತ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ, ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ. ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ, ಜಸ್ಟ್ ನೀವು ಗೊತ್ತಿರೋವರೆಗೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ. ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ 10 minutes, 15 minutes, 20 minutes to each. Correct. Now we are talking about lakhs of people. ಇಲ್ಲಿ ಒಂದಂತೂ ಸತ್ಯ, ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲಾರನ್ನೂ ನಾನು ಹೇಗೆ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಫ್ಯಾನ್ಸ್ಗಳಿಗೆ ತೃಪ್ತಿಪಡಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಐ ಕ್ಯಾನ್ ಬಿ ದೇರ್. ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ, ಈಗ ಎಷ್ಟೋ ಜನ ಕಲಾವಿದರು ಆಕ್ಚುಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ನಿಲ್ಸ್ಕೊಂಡಿದ್ದಾರೆ. ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಅನ್ ಆರೋಗ್ಯನ್ಸ್ ಮ್ಯಾಮ್, ಬಟ್ ಇಟ್ ಇಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಶನ್ ದಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಪ್ರತಿಯೊಬ್ಬರಲ್ಲೂ ಮನೇಲೂ ಒಂದು ಪ್ರಾಬ್ಲಮ್ ಇರ್ಬೇಕಾದ್ರೆ, ನನ್ನ ಮನೆ ಅಂತೂ ನೀವು ನೋಡಿದಿರಿ, ಎಲ್ಲರೂ ಬಂದಿದ್ದೀರಿ, ತುಂಬಾ ನ್ಯಾರೋ ಇದೆ. ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೊಂಡ್ಬಿಡ್ತು, ಈ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇರಲಿಲ್ಲ ಅಂದ್ರೆ ಈ ಸಭೆನೇ ನಡೀತಾ ಇರಲಿಲ್ಲ. ನಾನು ನಿಮ್ಗಳನ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬಾ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ. ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್. ಬಟ್ ನೀವೆಲ್ಲ ಬಂದಿದ್ದೀರಾ ಅಂದ್ರೆ ಇಟ್ ಇಸ್ ಬಿಕಾಸ್ ಐ ವಿಲ್ ನಾಟ್ ಟೇಕ್ ದಟ್ ಫಾರ್ ಗ್ರಾಂಟೆಡ್. ನಿಮ್ಮ ಮೂಲಕ ನಾನು ಕೆಲವರಿಗೆ ಹೇಳಲೇಬೇಕಾಗಿದೆ, ಐ ಕಾಂಟ್ ಪ್ಲೀಸ್ ಎವ್ರಿಬಡಿ. ಇಟ್ ಇಸ್ ನಾಟ್ ಪಾಸಿಬಲ್, ಬಟ್ ಐ ವಾಂಟ್ ಟು ಬಿ ದೇರ್. ಸೊ ದಟ್ ಇಸ್ ಅನ್ ಎಫರ್ಟ್. ನಾನು ಎಫರ್ಟ್ ಹಾಕ್ತಾ ಇರೋದು ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಿಗ್ಬೇಕು, ಮಾತಾಡಬೇಕು. ಬಟ್ ಒಬ್ಬೊಬ್ಬರಿಗೂ ಸಿಗ್ಬೇಕು, ಒಬ್ಬೊಬ್ಬರಿಗೂ ಆಗ್ಬೇಕು ಅಂದ್ರೆ ಯು ಜಸ್ಟ್ ಥಿಂಕ್, ಇಸ್ ಇಟ್ ಪಾಸಿಬಲ್, ಹ್ಯೂಮನ್ಲಿ ಪಾಸಿಬಲ್ ಬೈ ಮೀ ಅಲೋನ್? ಶಾರದಾ ಅವರೇ, ಬೇಡ 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 ಬೇಡ, ನೀನು ಅವಮಾನ ಮಾಡಬೇಡಿ. ಇಲ್ಲ, ಅವ್ರಿಗೆ ಭಗವಂತ ಒಂದು 2 ಅಡಿ ಜಾಸ್ತಿ ಕೊಟ್ಟಿರೋಂಥ ಸ್ವಲ್ಪ ಗುಡ್ ಮ್ಯಾಮ್.
like just a thought. Okay? Why Star Cinemas keep having their dates pushed so much? ಅಂದ್ರೆ ಹೊಸಬ್ರು ಬರ್ತಾರೆ ಹೋಗ್ತಾರೆ ಅಂತಲ್ಲ, ಬಟ್ ಸ್ಟಾರ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ರಿಲೀಸಿಂಗ್ their films ಇವತ್ತ. Depending not the star, but the production house still depends. For stars also they depend on this digital and satellite rights. Until they come, they will not release ಅಂತ ಏನಂದ್ರೆ ಇದೆ. ಅಲ್ಲಿ ಹಿಂದೆಗಡೆ ಯಾರು ಮಾತಾಡಬೇಡಿ ದಯವಿಟ್ಟು. ಅದು ಹಿಂದೆಗಡೆ ಯಾರು ಮಾತಾಡಬೇಡಿ. ಶಾರದಾ ಅವರೇ, ದಿಸ್ ಇಸ್ ಬಿಗರ್ ದ ಫಿಲ್ಮ್ ಬಿಗರ್ ದ ಇಶ್ಯೂ ಮ್ಯಾನ್. ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅನ್ಕೊಳ್ಳೇಬೇಡಿ ಆ್ಯಕ್ಚುಲಿ. ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ. 700 ಇಟ್ಕೊಳ್ಳಿ ಫೋನ್ಗಳು ಕಿರಣ್, ಅದೇನಾಗುತ್ತೆ ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್. ಇವರೇ ದಯವಿಟ್ಟೆಲ್ಲ ಹೊರಗಡೆ ಹೋಗಿ, ನೀವುಗಳೇ ಡಿಸ್ಟರ್ಬ್ ಮಾಡ್ತಾ ಇರೋದು. ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ, ಡ್ಯೂರೇಷನ್ ಕಮ್ಮಿ ಆಗಿದೆ, ರನ್ನಿಂಗ್ ಡ್ಯೂರೇಷನ್ ಥಿಯೇಟರ್. ಬಟ್ ಅದರೊಳಗಡೆ ತುಂಬಾ ದುಡ್ಡಿದೆ, ಇಲ್ಲ ಅಂತಲ್ಲ. ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ದ ಬಡ್ಜೆಟ್ಸ್ ಆಫ್ ದ ಸಿನಿಮಾಸ್ ಆರ್ ಸೋ ಹ್ಯೂಮಂಗಸ್. ಅಂಡ್ ಸಮ್ಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ, ಸಮ್ಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್. ಹೀಗಿರ್ಬೇಕಾದ್ರೆ ಏನಾಗುತ್ತೆ, we have to depend on certain digital, we have to depend on certain OTTs, whatever it is. Overall business, ಅವಾಗ ಏನಾಗುತ್ತೆ ನಮಗೆ, sometimes we can take chances. ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ, we'll go ahead ಅಂತ. But sometimes we need to wait. It is a collaboration. ಇವತ್ತಿಗೆ ಅದಕ್ಕೆ ಏನಾಗ್ತದೆ, half the films ಟೇಕ್ ಆಫ್ಗಿನ ಮುಂಚೆನೆ ನಾವು ಕೊಲಾಬರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ. ಸೊ ಇಫ್ ಅ ಕಂಪನಿ ಇಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್, ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ, ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ದೇ ಆರ್ ಆಲ್ಸೋ ಕೊಲಾಬರೇಟೆಡ್ ವಿತ್ ಅಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್. ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ, ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನಾರ್ಮ್ಸ್. ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದ್ರು ಇಶ್ಯೂ ಇದೆಯಾ? ಖಂಡಿತ ಇದೆ ಶಾರದಾ ಅವರು. ದೇರ್ ಇಸ್ ಇಶ್ಯೂಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ. However big and however small, it doesn't matter. You have to be smart, and the only way ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು, ಬಾಗಿಲು ಕಾಣೋದು ಅಂದ್ರೆ you have to have a business acumen right, and you have to be smart enough to make sure that ಆ ಸಿನಿಮಾಗೆ ಒಂದು ಬೆಳಕು ಸಿಗ್ಬೇಕು ಅನ್ನೋದು. Yeah, like I realize because cinema dynamics has changed, but it's only cinema dynamics has changed, but it is affecting more to a star than the newcomers. That's not true. Okay. Next, also, the year doesn't go without Bigg Boss. Bigg Boss, sir. The year doesn't go without Bigg Boss. The year I don't know. doesn't go without Bigg ಮೈಕು Boss. ಹತ್ತಿರ ಇಟ್ಕೊಳ್ಬೇಕು. Year doesn't go without Bigg Boss. Yeah. Super, nice. I'm glad to hear that. So we just what's excitement Change. Bigg Boss. Sir, ನನ್ನ voice ಆಗಿ ಕೇಳಿಸ್ತು. The year doesn't go without Bigg Boss. So what do you have to say? What is the year's excitement from your end for this year's season? Actually, I said there's a smarter way ಅಂತ. ಏನಕ್ಕಂದ್ರೆ ಮೈಕ್ ಕೊಟ್ಟಿರೋದು ನಿಮ್ ಧ್ವನಿ ಗಟ್ಟಿ ಇಲ್ಲ ಅಂತಲ್ಲ, ಟಿವಿಯಲ್ಲಿ ನೋಡ್ತಾ ಇರೋಂಗೆ ನಾನು ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬೈಕಲ್ಲಿ ನಿಮ್ಮ ಧ್ವನಿ ಬಂದ್ರೆ ಅವರಿಗೆ ಪ್ರಶ್ನೆ ಅರ್ಥ ಆಗುತ್ತೆ, ಮತ್ತೆ ಅದಕ್ಕೆ ಹೇಳಿದ್ದೇನೆ. ಅದಕ್ಕೋಸ್ಕರ ಅಷ್ಟೇ, there's nothing else. Can you repeat your question? Sir, the year doesn't go without Bigg Boss and Sudeep. What's the excitement for this season? Season 11, I think. We are on talks, and Bigg Boss ಅಲ್ಲಿ ನಾನು 10 ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಆ್ಯಂಡ್ ವೆನ್ ಐ ಸೇ ದಿಸ್, ಐ ಮೀನ್ ಇಟ್. ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ?
ಇದೇ ಮ್ಯಾಕ್ಸ್ ಬಗ್ಗೆ ತುಂಬ ಹಿಂದೆನೂ ಬೇಡ. ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:15 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು, ನನಗೆ ಬಿಟ್ಕೊಡೋದು. ಬೆಳಗ್ಗೆ 3:30 ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ 1 hour ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ 2 hours ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಸೊ ಜಸ್ಟ್ ಫಾರ್ ಯು ನೋ. ಬಟ್ ಅಲ್ಲಿ ಬಂದ್ರೂ 5:15 ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಮಿಂದ ಚೆನ್ನೈ ಸ್ಮರಣ ಫಾಸ್ಟ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲಗೋಷ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights 1.5 day ಆಫ್ ಸ್ಲೀಪ್. ಸಮ್ಟೈಮ್ಸ್ ಅದು ಮಿಸ್ ಆಗುತ್ತೆ. ಅಲ್ಲಿ ಬಂದು ನಿಂತರೆ 1 episode in the morning takes about 9 o'clock 10 o'clock ನಿಂತರೆ until 2 o'clock standing continuously. 2 hours 3 hours break and 1 more ಎಪಿಸೋಡ್ ಮುಗಿದ್ಮೇಲೆ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ ಚೆನ್ನೈ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂ ಹೋಗಿ ಅಲ್ಲಿ ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ. ಬಿಕಾಸ್ 1 whole day ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು. ಸೊ ನೌ ಲೆಟ್ಸ್ ಕಮ್ for about 100 days. Do you know the effort I'm talking about? So ಬಂದಾಗ ಏನಾಗುತ್ತೆ, sometimes I used to feel ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳಲ್ಲ. ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿದ್ದೀನಿ, ಟೈಮ್ ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ. ಬಟ್ ಸಿ ಸಮ್ಟೈಮ್ಸ್ ವಿ ನೀಡ್ ಟು ಮೂವ್ ಆನ್. ಆ ಒಂದು ಡಿಸ್ಕಷನ್ ಅಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ. ದೋಸ್ ಕಾಂಟ್ರವರ್ಸೀಸ್ ಅಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. Why I asked you this is there was for somebody else. That is one of the I wanted to ask you about it. ಗಿವ್ ಅ ಮೈಕ್ ವಿಚ್ ವರ್ಕ್ಸ್. ಅದು ಐ ಥಿಂಕ್ ಏನೋ ಡಿಸ್ಟರ್ಬ್ ಆಗ್ತದೆ. ಕೇಳಿಸ್ತಾ ಇದೆಯಾ? ಸ್ವಲ್ಪ ದೂರ ಇಟ್ಟು. There were rumors about this that they were looking for somebody else. Probably because Sudeep, like we all want to see you on big screen, so the work for films to get more focused. I thought like. I wish they were looking for someone. That was a rumor, and that. No. I wish they were looking for someone. Okay. One last. ಸಿನಿಮಾಗಳಿಗೆ ಹೋಗ್ತೀವಿ ಥಿಯೇಟರ್ಗೆ. ಬಟ್ ನಿಮ್ಮನ್ನ ಥಿಯೇಟರ್ ತನಕ ಸೆಳೆಯುವಂತ ಏನ್ ಮಾಡಿದಾರ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಹೊಸ ಪಿಕ್ಚರ್ ಆಗಿರ್ಬೋದು, ದೊಡ್ಡದಾಗಿರ್ಬೇಕಾಗಿಲ್ಲ. ಎಷ್ಟೋ ಹೊಸ ಪಿಕ್ಚರ್ ಇರೋ ದೊಡ್ಡ ಪಿಕ್ಚರ್ಗೆ ಗೊತ್ತಿರೋಲ್ಲ ಎಷ್ಟೋ ಸಲ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್, ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್. ಅವ್ರು ಯಾಕಿಲ್ಲ ಬಟ್ ಥಿಯೇಟರ್ಗೆ ಬರ್ತಾ ಇದಾರೆ. ಸೊ ಇಟ್ ಇಸ್ ಅ ಪರ್ಪೆಚುವಲ್ ಕಾಂಪಿಟೇಷನ್. ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ವೀನ್ ದಟ್. ಅದನ್ನ ನಾವು ಎಸ್ಕೇಪ್ ಮಾಡೇ ಇಲ್ಲ ಅದರಲ್ಲಿ. And just because you're a big film, that doesn't mean you're excused. You have to do what you have to do, maybe in a bigger way. Sir, Vilaranga Bhasha will take time, but probably planning ಎಷ್ಟು ಚೆನ್ನಾಗಿ ನಡೆದಿದೆ ಅಂತಂದ್ರೆ ಅದರದ್ದು ದೇವತೆಯಿಂದ ಇದೆಲ್ಲ nature, without nature is any conspiracy. I think the duration of the shoot won't be long. So I think 2025 you can see the release of Vilaranga Bhasha. Sir, next year, yeah. So that is going on now. That is going on and ಇಷ್ಟೆಲ್ಲ ನಾವು ಮಾತಾಡಬೇಕಾದ್ರೆ ನಾನೇ ಪ್ರಿಪೇರ್ ಆಗದೆ ಸೆಟ್ಟಿಗೆ ಹೋದ್ರೆ ನೀವು ಬಿಡ್ತೀರ ನನ್ನ. So I think I'm doing my bit. I'm very excited. ನನಗೆ ಗೊತ್ತಿಲ್ಲ ಸರ್. ಈಗ ನಾನು ಲೈನ್ ಅಪ್ ಮಾಡ್ಕೊಂಡು ವಿಲಾರಂಗ ಇದೆ, ನಮ್ಮ ಸತ್ಯಜ್ಯೋತಿ ಅವ್ರ ಫಿಲ್ಮ್ಸ್ ಇದೆ. ದರ್ ಆರ್ 3 to 4 more films. I think in another span of maybe less than ಒಂದು 25 ದಿನದೊಳಗೆ 20 ದಿನದೊಳಗಡೆ I think I will be locking in 4 to 5 films all in all.
ಸೊ ಇಲ್ಲಿ ನಂಬರ್ 46 to 47 ಅಂತ ಹಾಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ನಾಟ್ ಅಡ್ವೈಸಬಲ್. ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ ರೀತಿ ಆಗ್ತಾ ಇದೆ ಅಂತ ನೋಡ್ಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರ್. ಅಫ್ಕೋರ್ಸ್ ದೇರ್ ಇಸ್ ಫ್ಯೂ ಫಿಲ್ಮ್ಸ್, ನಾನು ಫಸ್ಟೇ ಹೇಳಿದೆ ನಿಮಗೆ, ಒನ್ ಫಿಲ್ಮ್ ಅಟ್ ಅ ಟೈಮ್ ಮಾಡೋದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್, ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್. ಇವಾಗ ಇರೋ ಸಿಚುವೇಶನ್ ಅಲ್ಲಿ ದೇರ್ ಇಸ್ ಸೋ ಮಚ್ ಆಫ್ ಇಶ್ಯೂಸ್. ಸೊ ಇಟ್ ಇಸ್ ನಾಟ್ ರೈಟ್ ಥಿಂಗ್ ಟು ಡೂ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಹೋಗ್ತಾ ಗೊತ್ತಾಗುತ್ತೆ ಯಾವ ಫಸ್ಟ್ ರಿಲೀಸಿಗೆ ರೆಡಿ ಇದೆ. ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಸ್ಟ್ ಟೈಮ್ ಆ ಪ್ರೊಡ್ಯೂಸರ್ಸ್ಗಳನ್ನ ನನ್ನೊಟ್ಟಿಗೆ ಕೊಲಾಬ್ರೇಟ್ ಆಗಿರೋ ಕಂಪನೀಸ್ಗಳನ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ. ಮುಂಚೆ ಆಗಿದ್ರೆ ನಮ್ ಫಸ್ಟ್ ನಿಮ್ ಸೆಕೆಂಡ್ ಅಂತ ಹೇಳ್ಬೇಕಾಗಿತ್ತು. ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಅಂಡ್ ಅವ್ರ ಸಿನಿಮಾ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್. ಇಟ್ ವಿಲ್ ಜಸ್ಟ್ ಗೋ ಸರ್. ಒಂದು ಆಗಿದೆ, ಬಿಲ್ಲರ್ ಕನ್ಫರ್ಮ್ ಆಗಿದೆ, ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವಾಯ್ಸ್. ಇವಾಗಿನ ಆಡಿಯನ್ಸ್ ಮೆಂಟಾಲಿಟಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಅವ್ರ ಟೇಸ್ಟ್ ಅವ್ರ ಮೆಂಟಾಲಿಟಿ ಅನ್ಪ್ರೆಡಿಕ್ಟಬಲ್ ಅಂತ ಅನ್ಸುತ್ತೆ. I'll tell you something today, what is happening. ಇದು ನಾನು ನಿಮಗೆ ಒಪ್ಪಿಸೋ ಪ್ರಯತ್ನ ನಾನು ಮಾಡಲ್ಲ, ಬಟ್ ನೀವು ಒಪ್ತೀರಿ ಈಗ ನಾನು ಹೇಳೋ ಮಾತು. OTT ಮನೆಗೆ ತನಕ ಬಂದ್ಬಿಟ್ಟಿದೆ, ಅದಕ್ಕೆ ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಓಕೆ, ನಂಬರ್ 1. ಸೊ OTTಯಲ್ಲೇ ಬರೋದ್ರಿಂದ ನಾವು ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು, ಈ ಮೆಂಟಾಲಿಟಿ ಕೆಲವರು. ನಂಬರ್ 2, ಕರೆಕ್ಟ್, ಆ ಖರ್ಚು ಈ ಖರ್ಚು ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು, OTT ಬಂದ ಸಿನಿಮಾ ಹಾಳಾಯ್ತು, ವಾಟ್ ಎವರ್. ಥಿಯೇಟರ್ ಕಲೆಕ್ಷನ್ಸ್ ಹೇಗಿದೆ, ಚೆನ್ನಾಗಿದೆ. ಆಕ್ಚುಲಿ 50 ದಿನ 60 ದಿನ 70 ದಿನದಲ್ಲಿ ಆಗೋದು ಒಂದೊಂದು ವಾರ ಒಂದೂವರೆ ವಾರದಲ್ಲಿ ಕಲೆಕ್ಷನ್ಸ್ ಬರ್ತಾ ಇದೆ ಈಗ. ಇನ್ಫ್ಯಾಕ್ಟ್ ಬಿಗರ್, ದಟ್ ಮೀನ್ಸ್ ದಟ್ ಮಾರ್ಕೆಟ್ ಸ್ಪಾಯ್ಲ್ ಆಗಿಲ್ಲ. ಐ ಟೆಲ್ ಯು ವಾಟ್ ಇಸ್ ಸ್ಪಾಯ್ಲ್ಡ್. ಸ್ಪಾಯ್ಲ್ಡ್ ಆರ್ ಅಸ್, ಆಲ್ ಆಫ್ ಅಸ್. ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೈಪಾಡ್ ಮೇಲೆ ಅದೆಷ್ಟೋ ಲಕ್ಷ ಕೊಟ್ಬಿಟ್ಟು ಮನು ಒಂದು ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ, ಬಟ್ ಪಕ್ಕದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ. ರೈಟ್. ಸೊ ದಟ್ ಮೀನ್ಸ್ ಟುಡೇ one phone. Madam, do you realize, all of you, that is not a phone. ಇವತ್ತು ಅದು ನಿಮ್ಮ ಆರ್ಗನೈಸರ್, ನಿಮ್ಮ ಮ್ಯಾನೇಜರ್, ನಿಮ್ಮ ಫ್ರೆಂಡು, ನಿಮ್ಮ ಎಂಟರ್ಟೈನ್ಮೆಂಟ್, ಓಕೆ, ನಿಮ್ಮ ನ್ಯೂಸ್. Anything you want is there in that small piece what you have in your hand, and it can also make calls. As simple. Phone is the last thing ನೀವು ಆಕ್ಚುಲಿ ಯೂಸ್ ಮಾಡ್ತಾ ಇರೋದು ಇವತ್ತು. ಜನರಲ್ ಕಾಲ್ಸ್ ಮಾಡಲ್ಲ, SMS ಮಾಡ್ತಾ ಇಲ್ಲ ನೀವು. So it is not a phone. You are using an app. It is a complete ಒಂದು ಜೇಬಲ್ ಇರುವಂತ ಇಡೀ ಪ್ರಪಂಚ ನಿಮ್ಮ ಜೇಬಲ್ ಇದೆ. ಸೊ ನಾನು ಆ ಸಿನಿಮಾನ ಅಲ್ಲಿಗೆ ತರ್ತಾ ಇದ್ದೀನಿ, ಮರಿಬೇಡಿ. ಸೊ ಇಲ್ಲಿಗೆ ತಂದಾಗ ನಮ್ದೊಂದು ಯಾವ್ದೋ ಸಿನಿಮಾ ಒಂದು ಡೈಲಾಗ್ ಇತ್ತು ಅನ್ಕೊಳ್ಳಿ, ಆ ಒಂದು ಡೈಲಾಗ್ಸ್ ಆಗುತ್ತೆ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಅಂತ ಇರೋದು. ನಾವು ಆ ಡೈಲಾಗ್ ಹೇಳ್ತಾ ಇದ್ದೀವಿ, ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟು. ಆ ಡೈಲಾಗ್ ನೋಡಕ್ಕೆ 20 ಸತಿ ಹೋಗ್ಬಾರ್ದು ಹೇಳಿ, ಕರೆಕ್ಟ್. ಈಗ ನಾನು ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ, ಒಂದ್ ಸತಿ ಹೇಳಿರೋದು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅನ್ಕೊಳ್ಳೋಣ ಥಿಯೇಟರ್. ಈಗ ನೀವೆಲ್ಲಿದ್ದೀರ ಅಂದ್ರೆ ಹೌದಾ ಅಂತ 10 ಸೆಕೆಂಡ್ ಹೋಗಿ ಇನ್ನೊಂದ್ಸತಿ ಹೇಳು ಅಂತೀರ, ಇನ್ನೊಂದ್ಸತಿ ಹೇಳ್ತೀನಿ ಹೌದಾ, ಇನ್ನೊಂದ್ಸತಿ ಹೇಳು ಅಂತ ಅಂದ್ಬಿಟ್ಟು ಪಕ್ಕದ ಚಕ್ರ ಅಂತ ಹೇಳ್ತಾರೆ. ನೋಡ ಹೆಂಗ್ ಹೇಳಿಸ್ತೀನಿ ಇವ್ರ ಕೈ ಬಾಯಿಗೆ ಹೇಳ್ಬಿಟ್ಟು ಇನ್ನೊಂದ್ಸತಿ ಹೇಳಿಸ್ತೀರ. ನಾನು ಹೇಳ್ತಾನೆ ಹೇಳ್ತೀನಿ ಮೇಡಮ್. ಹೇಳ್ತಾ ಸಡನ್ ನಿಮ್ ಮನೇಲಿ ಮಕ್ಳು ಕರೆದ್ರು ಅನ್ಕೊಳ್ಳಿ, ನಾ ಒಂದ್ ಸತಿ ಅಂದಿರ್ತೀನಿ, ನನ್ನನ್ನು ಪಾಸ್ ಮಾಡ್ಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರ. ಬರೋ ತನಕ ನಾನು ಅದೇ ಆಂಗಲ್ ಕಾಯ್ತಾ ಇರ್ತೀನಿ ವಾಪಸ್ ರಿಪೀಟ್ ಮಾಡೋಕ್ಕೆ. ಅವಾಗ ನೀವು ಮರ್ತೋದ್ರೆ ಇನ್ನೊಂದು 20 ಸೆಕೆಂಡ್ ಮುಂದೆ ಈಗ ವಾಪಸ್ ಹೇಳು ಅಂತೀರ ಕಥೆ. ಅವಾಗ ಮತ್ತೆ ಹೇಳ್ತೀನಿ. ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ಮ್ ಫಾರ್ 50 rupees, 75 rupees or 150 rupees. ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದ್ರೆ, ಬಿಕಾಸ್ ಒಂದು ಸ್ಯಾಟಲೈಟ್ ಅಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟಾಗಿ 7:30 ಗಂಟೆ ಇವತ್ತು ನನ್ನ ಸಿನಿಮಾದ ಬಂದು ಕುತ್ಕೊಳ್ಳಿ ಅಂತ. ನಿಮ್ಮ ಮೈಂಡಲ್ಲಿ ಬರುತ್ತೆ, ನೀನ್ ಯಾರೋ ನನಗೆ ಹೇಳಕ್ಕೆ 7:30 ಗಂಟೆ ಕುತ್ಕೊಳ್ಳಾಗಿಲ್ಲ ಅಂತ ಬರುತ್ತೆ. ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಇವತ್ತು ಹೆಂಗಾಗಿದೆ ಮೇಡಮ್, ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವ್ದೋ ಪಾರ್ಟಿ ನಡಿಬೇಕಾದ್ರೆ
ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ, 30 ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು 2 ನಿಮಿಷ ಅಥವಾ 1 ನಿಮಿಷ. ಅದಾಗ್ತಿದ್ದಂಗೆ ಈಗ ಮತ್ತೆ ಸತತವಾಗಿ 30 ನಿಮಿಷಗಳ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಕೇಳಿ ಅಂತ ಬರ್ಬೇಕಾದ್ರೆ ನನ್ನ ಪಕ್ಕ ಇರುವಂತ ನನ್ನೊಬ್ಬ ಶಿಷ್ಯ, ನನ್ನ ಹುಡುಗ ಹೇಳ್ತಾನೆ, ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ, 50 ರೂಪಾಯಿ ನಾನು ಮಾಡ್ಕೊಡ್ತೀನಿ ಕೊಡಿ ಅಂತ. ಅವನಿಗೆ ಆ 30 ಸೆಕೆಂಡ್ ಆಡ್ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನೀವು ಟಿವಿಯಲ್ಲಿ ಎಷ್ಟೋ ತಡ್ಕೊತೀರಿ. ಇದಾದ್ಮೇಲೆ ಏನಾಗ್ತದೆ ಅಂದ್ರೆ ಮಾತಿಗೆ ಕೆಳಗೆ ಬರ್ತಾ ಇದ್ರೆ ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ, ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್. ಕರೆಕ್ಟ್? ಹೀಗಿರ್ಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತು ಬೀಗ ಬೀಳಲ್ಲ. ಬಟ್ ಅಲ್ಲಿ ಕರೆಸೋದಕ್ಕೆ ನನಗೆ ಒಂದು ಕೆಪಾಸಿಟಿ ಇರಬೇಕು, ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು, ಸೋಲನ್ನು ಭಯ ಪಡಲ್ಲ ಅನ್ನೋದ್ರ ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ. OTT ಅನ್ನೋದು ಏನಾಗಿದೆ, ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ. ಪ್ಲೀಸ್ ರಿಮೆಂಬರ್, ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ. ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಸಿದಿರಿ, ಎಷ್ಟು ಜನ ಶಾಪಿಗೆ ಹೋಗೋದು ನಿಲ್ಸಿದಿರಿ. ಎಲ್ಲ ಬಿಡಿ, ನೀವೊಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದ್ರೆ ಶೋರೂಮ್ ಏನಿದೆ ಅದು ಮಾತಾಡೋದು ನಿಲ್ಸಕ್ಕೆ ಹೇಳಿಲ್ಲ, ಹೊರಗಡೆ ಹೋಗಿ ಯಾರಾದ್ರೂ ಸರಿ. ಇವತ್ತೊಂದು ಗಾಡಿ ತಗೋಬೇಕು ಅಂದ್ರೆ ಫಸ್ಟ್ ಎಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದನ್ನು ಹುಡ್ಕೊಂಡು ಹೋಗ್ತಾ ಇದ್ರಿ. ಕರೆಕ್ಟ್? ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ ಬಂದು ತೋರಿಸಿ ಮಾಡಿ. ಇವತ್ತು ನೀವು ಕಾರ್ ತಗೊಳ್ಬೇಕು ಅಂತ ನೀವು ಫೋನ್ ಮುಂದೆ ಮಾತಾಡ್ತಾ ಇದ್ರೆ ಅಲ್ಲಿ ರೆಕಾರ್ಡ್ ಆಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಬ್ಬ ಫೋನ್ ಮಾಡಿರ್ತಾನೆ, ನಿಮ್ಗೆ ಎಲ್ಲಿ ತಗೊಂಡ್ಬರ್ತೀವಿ ಕಾರ್ ತೋರ್ಸಕ್ಕೆ ಹೇಳಿ ಅಂತ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. So when the world has changed and it is making you feel special, it is not bad, because I think all of you deserve it, to feel the owner of your money, right? But between that there is a fight. Between that is a fight of a survival from the film industry. And we are fighting. Value company ಅಂತಲ್ಲ, ಯಾವುದು ಅಲ್ಲ. But today you are the bosses. So yes ma'am, you are right. But then we will fight. 29 ವರ್ಷ ಆಗಿದೆ ನೀವು ಹೇಳಿದ ಪ್ರಕಾರ. Doubt ಏ ಬೇಡ. ವರ್ಷ ನಿಮ್ಗೆ ನಾವು ನೋಡ್ತಾನೆ ಇದೀವಿ ಸರ್, ಇನ್ನೂ ಚೆನ್ನಾಗಿ ಆಗ್ತಾ ಹೋಗ್ತಾ ಇದ್ರಿ. ಇಲ್ಲ ಸರ್, ಹೌದು ಹೌದು ಸರಿ, ನೋಡಿ, ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತೀರ ಆದ್ರೆ ನೀವು ನಮ್ಮ ವಯಸ್ಸಾಗಕ್ಕೆ ಬಿಡ್ತಾ ಇಲ್ಲ. ನಾನು ಚೆನ್ನಾಗೇ ಕಾಣಿಸ್ತಾ ಇರ್ತೀನಿ, ಅಲ್ಲಿವರೆಗೆ ಚೆನ್ನಾಗೇ ಇರ್ತೀನಿ ನಾನು. ಸೀಕ್ರೆಟ್ ಹೇಳಿ ಅಂತ ಸರ್, ನಾವು ಕೂಡ ಅದನ್ನ ಮಾಡ್ತೀವಿ. 29 ನನಗೆ ಬೆಳಗ್ಗೆ ಎದ್ರೆ ಸಿನಿಮಾಕ್ಕಿಂತ ಜಾಸ್ತಿ ಒಂದು ಮಾರ್ಗದಲ್ಲಿ ನೋಡಿದಾಗ ಯಾವ ಹೀರೋ ಒಳಗೆ ಬರ್ತಾ ಇದ್ದಾರೆ ಅಂತ ನೋಡಕ್ ಹೋದಾಗ ಯಾವತ್ತೂ ನನಗೆ ನಾನು ಐ ಡೋಂಟ್ ಲೈಕ್ ಟು ಫೀಲ್ ಲೆಸರ್, ಐ ಡೋಂಟ್ ಲೈಕ್ ಟು ಲುಕ್ ವೀಕ್, ಐ ಡೋಂಟ್ ಲೈಕ್ ಟು ಲುಕ್ ಆಲ್ ದಟ್. ಬಟ್ ದಟ್ ಡಸಂಟ್ ಮೀನ್ ಐ ವೋಂಟ್. ಸಮ್ ಡೇ ಐ ವಿಲ್ ಇವೆನ್ಚುಯಲಿ, ಬಟ್ ಟಿಲ್ ದೆನ್ ಐ ಫೈಟ್. ಅಲ್ಲಿವರೆಗೂ ನನ್ನ ಸತತವಾಗಿ ನನ್ನ ಊಟ ಆಗಲಿ, ನನ್ನ ಎಕ್ಸಸೈಸ್ ಆಗಲಿ, ನಂದಾಗಲಿ, ನನ್ನ ಪ್ರಯತ್ನ ಒಂದು ಬೇಕೇ. ಕರೆಕ್ಟ್? ಅದು ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಬಿಕಾಸ್ ಐ ಥಿಂಕ್ ಕಾಂಪಿಟೇಷನ್ ಅಂತ ಬರೋದು ಸಿನಿಮಾದಲ್ಲಿ ಒಂದೇ ಕಡೆ ನನಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸಿನಿಮಾ ಒಂದೇ ನನಗೆ ಗೊತ್ತಿರೋದು. ಸಿನಿಮಾದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ನಾನೇ. ಬಟ್ ನನಗೆ ನಾನು ಹಲ್ಲುಚ್ಕೊಳ್ಬೇಕಾದ್ರೆ ಬಂದರೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಗಳಿಗೆ ಹೆಂಗೆ ಕಾಣಿಸಕ್ಕೆ ಸಾಧ್ಯ? ಕರೆಕ್ಟ್? So more than anything, why I said ಹಲ್ಲುಚ್ಕೋಬೇಕಾರಂದ್ರೆ because that is the worst part of the day when you just wake up from bed. ಹೆಂಗೆಂಗೆ ಹೋಗಿರ್ತೀವಿ ನಾವು. ಕರೆಕ್ಟಾ? ಅಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬಿಟ್ರೆ ನಿಮ್ಮ ಮುಂದೆ ಬರ್ಬೇಕಾದ್ರೆ ಗ್ರೂಮ್ ಆಗಿರ್ತೀವಿ, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ. ಐ ಥಿಂಕ್ ವಿ ಶುಡ್ ಜಸ್ಟ್ ಟೇಕ್ ಕೇರ್ ಆಫ್ ಅವರ್ಸೆಲ್ಸ್, ನಥಿಂಗ್ ರಾಂಗ್. ಸಿನಿಮಾ ಇಂಡಸ್ಟ್ರಿಯಲ್ಲಿ 27 ವರ್ಷ, 45 ಹೆಚ್ಚು ಸಿನಿಮಾಗಳು, ಅದರಲ್ಲಿ ಸಾಕಷ್ಟು ಸೂಪರ್ ಹಿಟ್ಗಳು, 6 ನಿರ್ದೇಶನ, ನಾಳೆಗೆ 50 ವರ್ಷ ಮುಗ್ತಾ ಇದೆ ಸರ್. 28 ವರ್ಷ, 28 years ಕಂಪ್ಲೀಟ್ ಆಗಿದೆ. ನಾಳೆಗೆ 50 ವರ್ಷ ಆಗ್ತಾ ಇದೆ ಸರ್. ನಿಮ್ಮ ಜರ್ನಿನ ಒಂದ್ಸಲಿ 50 ವರ್ಷನ 28 ಯಾವಾಗ ಇತ್ತು ಸರ್? ಅದು ಅದಕ್ಕೆ ನಾನು 19 ಸೇರಿಸ್ಕೊಂಡಿದ್ದೀನಿ ಸರ್. ಓಕೆ. ಅದಕ್ಕೆ ನಿಮ್ಮ ಜರ್ನಿನ ಒಂದು ರೈಲ್ ಅಂತ ನೋಡ್ಬೋದಾದ್ರೆ, ನೀವು ನಿರ್ದೇಶನ ಮಾಡಿದಿರಿ, ನಿರ್ಮಾಣ ಮಾಡಿದಿರಿ, ನಿಮ್ಗೆ ಏನ್ ಮಾಡ್ಬೋದು ಅನ್ಸುತ್ತೆ ಸರ್? ಏನ್ ಒಬ್ಬ ಮನುಷ್ಯನಿಗಿರೋ ಎಲ್ಲ ಆಸೆ ಇದೆ, ಎಲ್ಲ ಮಾಡ್ಬೇಕು ಅಂತ ಇರುತ್ತೆ. ಮಾಡೋ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೋದು, ಕೆಲವು ಮಾಡೋಕ್ಕಾಗಲ್ಲ. ನಿಮ್ ಪ್ರಶ್ನೆ ಎಲ್ಲ ಇದೆ. ನಾನು ಯಾವ ಪಾರ್ಟ್ ಮುಟ್ಲಿ ಹೇಳಿ.
ನೀವ್ ಈ ಪ್ರಶ್ನೆ ಕೇಳ್ತಿದ್ದಂಗೆ ನಿಮ್ ಪಕ್ಕದಲ್ಲಿರೋ ತನಗೆ ಒಂದು ಹೋಗಿರುತ್ತೆ ಏನ್ ಕೇಳ್ತಾ ಇದ್ದಾರೆ ಸರ್ ಆದ್ರೆ ನೀವು ಬಿಗ್ ಬಾಸ್ ಬಗ್ಗೆ ಹೇಳಿದ್ರಿ ಆದ್ರೆ ನೀವು ಮಾಡ್ತೀರಾ ಮಾಡಲ್ವಾ ಅಂತ ಹೇಳಿಲ್ಲ ಸಾಕಷ್ಟು ಬಾರಿ Yes, ma'am. That is, when I say that, that means there is a reason why I'm not saying no. ನಾನೇ ನಿಮ್ಮನ್ನ ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾನು ಅದನ್ನ ಹೇಳಲ್ಲ, ನಾನು ಇಷ್ಟೇ ಹೇಳಕ್ಕಾಗೋದು, ನಾನು ಬಿಟ್ಕೊಡಕ್ಕಾಗಲ್ಲ ಅನ್ನೋ ಪರ್ಸನಾಲಿಟಿ ಕ್ಯಾರೆಕ್ಟರ್ ನಾನಲ್ಲ. ಐ ವಿಲ್ ಟೆಲ್ ಯು ಎವ್ರಿಥಿಂಗ್, ಬಟ್ ದೇರ್ ಇಸ್ ಅ ರೀಸನ್ ವೈ ಐ ಆಮ್ ನಾಟ್ ಸೇಯಿಂಗ್, ಬಿಕಾಸ್ ನನಗೆ ಇಲ್ದಿರೋ ಕನ್ಫರ್ಮೇಶನ್ ನಿಮಗೆ ಹಿಂಗೆ ಕೊಡ್ಲಿ ನಾನು. ಡಿಸ್ಕಷನ್ಸ್ ಅಂತ ನಡೀಬೇಕಾದ್ರೆ ಸಾವಿರ ನಡೀತಾ ಇರುತ್ತೆ, ದೇರ್ ಆರ್ ಬಿಗರ್ ಪ್ರೋಟೋಕಾಲ್ಸ್. ಅಂಡ್ ಡೋಂಟ್ ಫರ್ಗೆಟ್ ಮ್ಯಾಮ್, ಕೆಲವು ಕಂಪನೀಸ್ಗಳೊಟ್ಟಿಗೆ ವಿಲ್ ಮೈ ಹ್ಯಾವ್ ಅನ್ ಅಗ್ರಿಮೆಂಟ್ ಆಫ್ ಸರ್ಟನ್ ಸಾರ್ಟ್. ವಿ ಹ್ಯಾವ್ ಟು ಸ್ಟೇ ಆ ಬೌಂಡ್ರಿ ಒಳಗಡೆನೆ ನಾನು ಮಾತಾಡೋಕ್ಕಾಗೋದಲ್ಲ. ಆ್ಯಂಡ್ ಇನ್ನೊಂದು ಆಗ್ತಿದ್ದ ಹಾಗೇನೆ ಬಿಗ್ ಬಾಸ್ ಆಗಲಿ ಸಿನಿಮಾಗಳಾಗಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಅವ್ರು ಅನೌನ್ಸ್ ಮಾಡೋಕ್ಕೆ ಇಷ್ಟಪಟ್ಟು ನಾನು ಅದಕ್ಕೂ ಅಡ್ಡಗಾಲ ಆಗಬಾರ್ದು. ನಿಮ್ಗೇನು ಅಪ್ರೋಚ್ ಮಾಡಿಲ್ವಾ ಸರ್ ಇವಾಗ ಅಪ್ರೋಚ್ ಮಾಡದೇ ಇರೋದಕ್ಕೆ ಸಾಧ್ಯತೆ ಇಲ್ಲ ರೀ. ನಿಮ್ದು ಕಾಂಟ್ರವರ್ಸಿಗಳು ರೂಮರ್ಸ್ಗಳು ಏನನ್ನ ಆಗ್ತಾ ಬಿಡ್ತಾ ಇರೋದು ಬಿಡ. ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿ, ನನಗೆ ನಿಮ್ಮ ಪ್ರಶ್ನೆ ಮೇಲೆ ನಂಬಿಕೆ ಇರಲಿ. ನೆಕ್ಸ್ಟ್ ಟೈಮ್ ಒಂದು ಕೇಳಿ, ಸುಮ್ಮನೆ ನಾನು 10 ವರ್ಷ ನಡ್ಸ್ಕೊಂಡ್ ಬಂದಿಲ್ಲ ಮೇಡಮ್. ನೀವು ಆಗ ಕಷ್ಟ ಆಗ್ತಿದೆ ಅಂತ ನೀವೇ ಹೇಳಿ ಅದು ಹೇಳ್ಕೊಳ್ತೀನಿ, ಅದು ನಮ್ಮ ತಾಯಿಗೂ ಹೇಳ್ತಾ ಇರ್ತೀನಿ, ನೀನು ಅಡುಗೆ ಮಾಡ್ಬೇಡ ಕಷ್ಟ ಆಗ್ತದೆ ಅಂತ. ತಾಯಿ ನಿಲ್ಲಿಸ್ಬಿಡ್ತಾರ. ನೀವು ಬಿಗ್ ಬಾಸ್ ಅವಾಗ ನನ್ನ ತಾಯಿ ಕೇಳೋದೇನಂದ್ರೆ ಖಾರ ಜಾಸ್ತಿ ಆಯ್ತಾ ಮಗನೆ, ಕಮ್ಮಿ ಮಾಡ್ತೀನಿ, ಬಟ್ ನಿನಗೆ ನಾನೇ ಅಡುಗೆ ಮಾಡಬೇಕು ಅಂತಾರೆ ಅವರು. ಅದೆಲ್ಲ ಕೆಲವು ನಡೀತಾ ಇರುತ್ತೆ, ಬರುತ್ತೆ ಬಿಡಿ. ರಾಜಕಾರಣಕ್ಕೆ ಯಾವ್ದು ಬರ್ತೀರಾ ಅಂತ ಹೇಳಿ. ಸತ್ಯಜ್ಯೋತಿ ಅವರು ಮಾತಾಡ್ತಾರೆ. ತಮಿಳುನಾಡಿನಲ್ಲಿ ತಮಿಳು ಚಿತ್ರ ನಿರ್ಮಾಪಕರ ಸಂಘ ಒಂದು ನಿರ್ಧಾರ ತಗೊಂಡಿದೆ. ಈಗ ನಡೀತಾ ಇರುವ ಸಿನಿಮಾಗಳನ್ನೆಲ್ಲ ಅಕ್ಟೋಬರ್ ಒಳಗೆ ಮುಗಿಸ್ಬೇಕು. ನವೆಂಬರ್ ಒಂದರಿಂದ ಮತ್ತೆ ಮಾತುಕತೆಗಳಲ್ಲಾಗಿ ಉದ್ಯಮಗಳು ಮಾತುಕತೆಗಳೆಲ್ಲ ಆದಮೇಲೆ ಚಿತ್ರೀಕರಣ ಯಾವುದೇ ಎಸ್ ಸರ್, ಎಸ್ ಸರ್, ಯುವರ್ ರೈಟ್. ಬಟ್ ಅದು ತಮಿಳ್ ಇಂಡಸ್ಟ್ರಿ ಅಲ್ಲ ಸರ್. ದಟ್ ಇಸ್ ಅ ರೆಸ್ಟ್ರಿಕ್ಷನ್ ಇನ್ಸೈಡ್ ತಮಿಳ್ ಇಂಡಸ್ಟ್ರಿ. ಇದು ಕನ್ನಡ ಇಂಡಸ್ಟ್ರಿ ಅಲ್ವಾ? ಅವ್ರು ಮಾಡ್ತಾ ಇರೋದು ಕನ್ನಡ ಸಿನಿಮಾ ಅಲ್ವಾ? ಕನ್ನಡ ಸಿನಿಮಾದಲ್ಲಿ ಮಾತ್ರ ದುಡ್ಡು ಮಾಡ್ಲಿಕ್ಕಾಗಲ್ಲ ಅಂತ ಆಗ ಮಾತಾಡಿದ್ರೆ ಯಾವುದೋ ಪ್ರಶ್ನೆ ಗೊತ್ತಾ ಹೇಳ್ತಾ ಇದ್ರು. ಕನ್ನಡ ಸಿನಿಮಾದಾಗ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಕನ್ನಡದಲ್ಲಿ ಮಾತ್ರ ಮಾಡಿ ಯಾವುದೋ ಸಿನಿಮಾ ಮ್ಯಾಕ್ಸ್ ಮಾತಾಡ್ತಾರೆ. ಇಲ್ಲ ಇಲ್ಲ, ಅದೆಲ್ಲ ಬರೋಲ್ಲ ಸರ್. ಏನಾಗುತ್ತೆ ಗೊತ್ತಾ ಸರ್, ಈಗ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಲಾ ಪ್ರಕಾರ ದೇ ಆರ್ ಆಲ್ ಫಂಡಮೆಂಟಲ್ ರೈಟ್ಸ್. ಒಬ್ಬ ವ್ಯಕ್ತಿ ನಿಮಗೆ ಸಂಬಂಧಪಟ್ಟಿರೋದು, ನೀವು ಇನ್ವೆಸ್ಟ್ ಮಾಡಿರೋದು, ಯು ಕ್ಯಾನ್ ಡೂ ವಾಟ್ ವಿಚ್ ಇಸ್ ದ ಲಾ. ಸಿನಿಮಾ ಮಾಡಿದ ಮ್ಯಾಚ್ ಯಾವಾಗ 2 ವರ್ಷದಿಂದ ಸ್ಟಾರ್ಟ್ ಆಗಿರೋದು, ಅವ್ರು ರೂಲ್ ತಂದಿದ್ದು ಇವಾಗ. ಕರೆಕ್ಟ್. ವಾಟ್ ಎವರ್ ದ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟೇಷನ್ಸ್ ಅಲ್ಲಿ ಇದ್ರು ಕೂಡ ಸತ್ಯಜ್ಯೋತಿ ಅವ್ರು ಬಂದು ಮಾಡ್ತಾ ಇರೋದು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಇಸ್ ಟ್ರಾವೆಲಿಂಗ್ ಆಲ್ ಲ್ಯಾಂಗ್ವೇಜಸ್. ಒಟ್ಟು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಭಾಷೆಗಳಲ್ಲೂ ಈ ಥರದ ಏನೇನೋ ಚರ್ಚೆಗಳು ನಡೀತಾ ಇದೆ. ಇಲ್ಲ ಇಲ್ಲ ಸರ್, ನನ್ನ ಪ್ರಕಾರ ಒಂದು ಹೇಳ್ತೀನಿ ಸತತವಾಗಿ. ಇವಾಗ ಒಂದು ಕೋವಿಡ್ ಅಂತ ಬಂತು, ಕರೆಕ್ಟ್ ಸರ್? ಕೇಳಿಸ್ಕೊಳ್ಳಿ. ಕೋವಿಡ್ ಅಂತ ಬಂತು. ಕೋವಿಡ್ ಅಂತ ಬಂದಾಗ ಫಸ್ಟ್ ಎಲ್ಲರೂ ಹೇಳಿದ್ದೇನು, ನೀವೆಲ್ಲ ಹೀಗೆ ಇರಿ, ಮಾಸ್ಕ್ ಹಾಕೊಳ್ಳಿ, ಮನೇಲಿರಿ ಅಂತ. ಬಟ್ ಆಫ್ಟರ್ ವೈಲ್ ವಾಟ್ ಹ್ಯಾಪನ್, ಎವ್ರಿಬಡಿ ಸ್ಟಾರ್ಟೆಡ್ ಮೂವಿಂಗ್ ಔಟ್ ಬಿಕಾಸ್ ಲೈಫ್ ಹ್ಯಾಸ್ ಟು ಗೋ ಆನ್. ಕರೆಕ್ಟ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೆಲವರು ಕೂತ್ಕೊಂಡು ಚಿತ್ರರಂಗಗಳಿಗೋಸ್ಕರ ಏನು ಹಾಕ್ತಾರ, ತಪ್ಪು ಅಂತ ನಾನು ಹೇಳಲ್ಲ ಸರ್. ಬಟ್ ಏನಾಗುತ್ತೆ, ಇಫ್ ಲೈಫ್ ಹ್ಯಾಸ್ ಟು ಗೋ ಆನ್, ಯು ಹ್ಯಾವ್ ಟು ಬಿ ದೇರ್ ಇನ್ ದ ಲೈಫ್. ಈ ಸಿನಿಮಾ ನೀವು ಮಾಡ್ತಾನೆ ಇರಬೇಕಾಗುತ್ತೆ, ಸತತ ಪ್ರಯತ್ನ ಪಡಲೇಬೇಕಾಗುತ್ತೆ. ಈಗ ಕೋವಿಡ್ ಅಂತ ನಾನೇನಕ್ಕೆ ಹೇಳಿದ್ರೆ, ಪ್ರತಿಯೊಬ್ಬರೂ ಸತತ ಪ್ರಯತ್ನಗಳು ಮಾಡಿ 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 ಕೋವಿಡ್ನ ದಾಟ್ಕೊಂಡ್ಬರೋದ್ರಲ್ಲಿ ಏನು ಸಕ್ಸಸ್ ಆದ್ರು. ಕರೆಕ್ಟ್. ಸಿನಿಮಾ ಇಂಡಸ್ಟ್ರಿ ಇಸ್ ಲೈಕ್ ದಟ್. ಡಿಸಿಷನ್ ತಗೊಂಡ್ಬೇಕಾದ್ರೆ ಅವ್ರಿಗೆ ನಾನಾ ಕಾರಣಗಳಿರ್ಬೋದು, ಅವ್ರು ಯಾಕೆ ತಗೊಂಡ್ರು ಅಂತ. ಸಿನಿಮಾ ಮಾಡ್ತಾ ಇರೋರಿಗೆ ನಾನಾ ಕಾರಣಗಳಿದೆ ಯಾಕೆ ಮಾಡ್ತಾ ಇರಬೇಕು ಅಂತ. ಐ ಥಿಂಕ್ ಇಟ್ ವಾಸ್ ಅನ್ ಇಂಡಿವಿಜುವಲ್ ಥಾಟ್ ಪ್ರಾಸೆಸಸ್. ಆ್ಯಂಡ್ ಕನ್ನಡದಲ್ಲಿ ಯಾರು ಆ ಥರ ಡಿಸಿಷನ್ ತೊಗೊತಾನಿಲ್ಲ. ಬಿಕಾಸ್ ಐ ಥಿಂಕ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳು ದುಡ್ಡು ಮಾಡ್ತಾ ಇದೆ, ಒಂದು ರಿಲೀಫ್ ಇದೆ. ಆ್ಯಂಡ್ ಇನ್ನೊಂದು ಮರಿಬಾರ್ದು, ನಾವೆಲ್ಲರೂ ಬರೀ ಸಿನಿಮಾ 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 ಅಂತ ಇದೀವಿ ಸರ್. ಚಿತ್ರಮಂದಿರಗಳು ಅಂದ್ಕೊಂಡು ಓಪನ್ ಮಾಡ್ಕೊಂಡು ಕೂತಿರುವಂಥ ಎಷ್ಟೋ ಓನರ್ಸ್ ಇದ್ದಾರೆ. ಅವರಿಗೆ ಮನಸ್ಸು ಮಾಡಿದ್ರೆ ಇವತ್ತು ಪ್ರತಿ ಚಿತ್ರಮಂದಿರನ ಮುರಿದ್ಬಿಟ್ಟು ಯಾವುದೋ ಕಾಂಪ್ಲೆಕ್ಸ್ ಮಾಡ್ಬೋದು. ದೊಡ್ಡ ಏರಿಯಾ ಇರ್ತಾರೆ. ಒಂದೊಂದು ಚಿತ್ರಮಂದಿರ ಅಂದ್ರೂ ಏನಿಲ್ಲ ಅಂದ್ರೆ 1.5-2 ಎಕರೆ ಇರ್ತಾರೆ. ಅದನ್ನೆಲ್ಲ ಮುರಿದವ್ರು ಹೋಗ್ಬೋದು ಅಂದ್ರೆ ಎಷ್ಟೋ ಜನ ಮುಂದೆ ಹೋಗಾಯ್ತು. ಇನ್ನು ಕೆಲವ್ರು ಅಲ್ಲೇ ಇದ್ದಾರೆ ಅಂದ್ರೆ ಅವರಿಗೆ ಸಿನಿಮಾ ಮೇಲೆ ಇರುವಂತ ಒಂದು ಪ್ರೀತಿ, ನಾವು ಸಿನಿಮಾದವರು ಸಿನಿಮಾಗೆ ಇದೊಂದು ಆತರ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಫೀಡಿಂಗ್ ಆಗ್ಬೇಕಲ್ಲ, ಸಿನಿಮಾ ಅಂತ ಬರ್ತಾ ಇರ್ಬೇಕಲ್ಲ.
ಪ್ರತಿಯೊಬ್ಬರು ಚಿತ್ರಮಂದಿರ ಓನರ್ಗಳು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಥಿಯೇಟರ್ಗಳೆಲ್ಲ ಹೊಡೆದಾಗ್ತಾ ಇದೀವಿ ಅಂದರೆ ವೇರೆ ಸಿನಿಮಾ ಇದೆ. ನಾನು ಟಾಕಿಂಗ್ ಅಬೌಟ್ ದ ಎಂಟೈರ್ ಇಂಡಿಯಾ, ಜಸ್ಟ್ ನಾಟ್ ಕರ್ನಾಟಕ. ಸೊ ಇಫ್ ಯು ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್, ಹೌ ವಿಲ್ ದೇ ಸರ್ವೈವ್? ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಆಲ್ಸೋ, ವಿ ಹ್ಯಾವ್ ಟು ಕೀಪ್ ಡೂಯಿಂಗ್, ದಟ್ ಇಸ್ ದ ಪಾಯಿಂಟ್. ಅಲ್ಲಿ ನಾನು ನನಗಿರೋ ಮಾಹಿತಿ ಅಲ್ಲೆಲ್ಲನೂ ಸರಿಯಾಗಿಲ್ಲ. ತಾರ ಪದ್ಧತಿ You're talking about ಸರ್, ಅಲ್ಲಿ ಮಾಡಿರ್ಬೋದು ಸರ್, ಅಪ್ಪಟ ಕನ್ನಡಿಗ ಸರ್. ನೀವು ಕನ್ನಡಿಗ ಅಲ್ಲ, ಇಲ್ಲೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಡೈಲಾಗ್ ಹೇಳ್ತಾ ಇರೋದು. ನೀವು ಕನ್ನಡ ಕೇಕ್ ತಿಂದು ಬರೀ ಒಂದು ಪೀಸ್ ಇಡೀ ಕೇಕ್ ಬಂದು That's what I don't know, sir. See, because whatever decisions Tamil Nadu or ಏನೇ ತಗೊಂಡ್ರು, I think their producers, their directors, their actors, they have to sit and sort it out, and ಅವರು ಅದನ್ನ ಒಪ್ಪಲೇಬೇಕಾಗುತ್ತೆ. ಅದ್ರ ಬಗ್ಗೆ ಡಿಬೇಟ್ ಮಾಡುವಂತ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ತರ ಆಗುತ್ತೋ ನಮ್ಮಂತವ್ರು ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತ ಎಷ್ಟು ಜನ ಇದ್ದಾರೆ, ಹಿರಿಯರಿದ್ದಾರೆ, ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತಗೋಬೋದು. ದಟ್ ಇಸ್ ನಾಟ್ ಅನ್ ಇಂಡಸ್ಟ್ರಿ, ದಟ್ ಇಸ್ ಐ ಆಮ್ ಅ ಗೆಸ್ಟ್ ದೇರ್, ನಾಟ್ ಅ ಹೋಸ್ಟ್. ಸೊ ಯಾ ಪ್ರಿಯಾ ಮೇಡಮ್ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದು, ಒಳ್ಳೆ ಒಂದು ಸೊ ನಿಮ್ಗೆ ಈಗ ನೋಡುವಾಗ ಒಂದ್ ರೀತಿ ಚೆನ್ನಾಗಿ ಹೋಗಿ ಮಾತಾಡ್ಬೇಕು, ಹೋಗ್ಬೇಕು, ಆತರ ಏನಾದ್ರು ಥಾಟ್ ಖಂಡಿತ. ಬಂತ? ನಾನು ಲಾಸ್ಟ್ ಇಯರ್ ಹೇಳೋಕಿನ, ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಅದು ಮಾತಾಡಲ್ಲ ಈಗ ಅನ್ಸೋದಕ್ಕೆ ನಾವೇನ್ ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೆ ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗ್ಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು, ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು, ಎರಡು ಒಟ್ಟಿಗೆ ಸೇರಿದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಇಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. Does that mean that we cannot coexist? Does that mean that ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರೋದು, ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದ್ರೆ ನೀವ್ಯಾರು ಏನ್ ಅನ್ಕೊಂತೀರಂತನೂ ನಾನು ನೋಡಕ್ ಹೋಗೋಲ್ಲ, ನಾನು ಹೋಗ್ತೀನಿ. ನಾನು ಆ ಥರ ಇರೋನು, ನಾನು ಹಂಗೆ ಬಾಳ್ಕೊಂಡು ಬದುಕೊಂಡ್ ಬಂದಿರೋನು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕು ಮೈಂಡಿಗೆ, ಬಂದಿದ್ದೀನಿ ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರ್ದಿದ್ದೀನಿ, ಬರೀಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರ್ತಿದ್ದೀನಿ, ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಎಷ್ಟೇ ಕೋಪ ಇರಲಿ, ಏನೇ ಇರಲಿ, ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಇಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡ್ಕೊಡುದು, ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಕೊಡುದು. ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗ್ಲಿ, ಇನ್ನೊಬ್ಬ ಲೀಡರ್ ಆಗ್ಲಿ, ನೀವೇ ಆಗ್ಲಿ, ನಿಲ್ಲದಕ್ಕೆ ಹೆದರಬಾರ್ದು. ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ, ಅದು ಆಗ್ಬಿಡುದಲ್ಲ. ಸೊ ಐ ರೋಟ್ ಇಟ್, ದಟ್ ವಾಸ್ ಫ್ರಮ್ ನೋಬಡಿ ಪೋಸ್ಟ್ ಮೀ. ಕೆಲವು ಕಲಾವಿದರು ನಿಮ್ ಜೊತೆ ಮಾಡಿದವರು ಇದ್ರೆ ಅವ್ರ ಜೊತೆ ಮಾಡಿದ್ರು. ನಾವು ಕೆಲವನ್ನ ಮಾತಾಡ್ಸಿದ್ವಿ ಆ ಇನ್ಸಿಡೆಂಟ್ ಆದ ಬಳಿಕ. ಎಷ್ಟೋ ಜನ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಸುದೀಪ್ ಅವ್ರ ಜೊತೆ ಆ ಗೆಳತನ ಇತ್ತು ಅಂತ ಇದ್ದಿದ್ರೆ ಇವತ್ತು ದರ್ಶನ್ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳಿದ್ರು. ಯಾಕಂದ್ರೆ ನೀವು ತಿದ್ದುತ್ತಿದ್ರಿ, ಅವ್ರ ಗ್ರೂಪ್ ಕಲಾವಿದ್ರೆ ಹೇಳ್ಕೊಂಡಿದ್ದಾರೆ ಸರ್, ಅದಕ್ಕೆ ಬೇಕು ಅವ್ರವ್ರ ತಿಳುವಳಿಕೆ. ನಾನೇನ್ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂತ ಅವನು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ವಿ ಅಂತ ಹೇಳಕ್ಕಾಗಲ್ಲ. ನೋಡಿ, ನನ್ನ ಜವಾಬ್ದಾರಿ ನನ್ನ ಮಗಳು ಈ ಪ್ರಪಂಚಕ್ಕೆ ತಂದಿರೋದವಳ ನಾನು, ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನ ತಿದ್ದಬೇಕಾ ಮಾಡ್ಬೇಕಾ, ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದಕ್ಕೆ ನಿಮ್ಗೇನ್ ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಇಲ್ಲಿಂದ ಬರ್ಬೇಕು ಹೇಳಿ. ಅವರೆಲ್ಲ ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಾದ್ರೆ ಹೇಳಬಲ್ಲೆ ನಾನು. ತಿದ್ದೋಷ್ಟು ಐ ಆಮ್ ನಾಟ್ such a big saint. There are few things as friends probably ನಾವು ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ, ಹೋಗುಗಳು ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಅಹಮ್ಮಿಗೆ ಮಾತಾಡಿ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ಇಸ್ ದೇರ್ ಲೈಫ್. ಪೆಪ್ಪೆ ಟ್ರೈಲರ್ ಒಂದು ಮಾತು ಹೇಳಿದ್ರಿ, ನೋಡಲ್ಲ ಅನ್ನೋರಿಗೆ ಸಿನಿಮಾ ಮಾಡೋದು ಬೇಡ, ನೋಡೋದಕ್ಕೋಸ್ಕರ ಅಹಮ್ಮಿಂದ ಸಿನಿಮಾ ಮಾಡೋಣ ಅಂತ. ನೋಡಲ್ಲ ಅನ್ನೋರ ಮಧ್ಯೆನೂ ಕೂಡ ಎರಡು ಸಿನಿಮಾ ಗೆದ್ದಿದೆ. ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನು ಹೇಳಿಲ್ಲ.
ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ, ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ಇದೀರಿ ತಾವು, ನೀವು ನಾವು ಎಲ್ಲ ಕರೆಕ್ಟ್. ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಇಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೇಡ್ತಾ ಇದ್ರೆ ಇಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ ಅಂತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗತ್ತಲ್ ಮಾಡಿ ಅಂತ ಇದೀನಿ. ನೋಡೋರು ನೋಡ್ತಾರೆ, ನೋಡದಿದ್ದರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡಿ. ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವಾಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲದೆ. ಡ್ಯೂ ಯು ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿಲ್ಲ ಅಂದ್ರೆ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು 1000 ಬರ್ತವೆ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು, ಏನ್ ಬೇಕೋ ಮಾಡೋಣ. ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳ ಹತ್ರ, ನಮ್ಮೂರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೆ. ನಮ್ದ್ರ ಮೇಲೆ ನಾವೇ ಬಿಟ್ಕೊಳ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಂದೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಕಾಣ್ ಹೇಳಕ್ಕಾಗುತ್ತಾ ಸರ್? ಪ್ರೀತಿಯಿಂದ ನೀವು ಬರ್ತೀರಾ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆ ಕರಿ ಅನ್ನೋನಲ್ಲ. ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮ ಊರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನ ಬಿಟ್ಕೊಡ್ಬೇಡ. ಆ ಒಂದು ಕಾರಣಕ್ಕೆ ಹೇಳಿದ್ರೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾರ್ನ ಇಟ್ಕೊಂಡು ಕುತ್ಕೊಳ್ಳೋನಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದು ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರ್ದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್, ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಬಿಡಿ. ಅಂಡ್ ದಯವಿಟ್ಟು ನಂದು ಎಲ್ಲಾ ಸ್ಟೇಟ್ಮೆಂಟ್ ಯಾವ್ಯಾವ್ದು ಲಿಂಕ್ ಹಾಕ್ಬೇಡಿ. ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಹುಟ್ಟಿದ್ದಾರೆ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು, ಶತ ಪ್ರಯತ್ನ ಪಟ್ಟರು ನಾನು ಇವ್ರಿಗೆ ತೃಪ್ತಿ ಪಡಿಸಕ್ಕಾಗಿಲ್ಲ. ಈ ಜನ್ಮದಲ್ಲೂ ನನಗೆ ಬಿಡ್ತಾ ಇಲ್ಲ. ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ಕೆ ಏನು ಇಲ್ಲ ನನ್ನ ಹತ್ರ. ಆದ್ರೂ ಕೊಡು ಅಂತಾರೆ. ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಬಿಡ್ತೀನಿ. ಈಗ ಪ್ರತಿ ಸಲ ನಿಮ್ಗೆ ಈ ತರ ಬರ್ತ್ಡೇ ಹತ್ರ ಬಂದಾಗ ಅಥವಾ ಏನಾದ್ರು ಆತ್ಮೀಯರು ಮಾತಾಡ್ಬೇಕಾದ್ರೆ ಪೊಲಿಟಿಕಲ್, ಸೊ ಪ್ರತಿ ವರ್ಷ ನಿಮ್ಗೆ ಆಗ್ತಾನೆ ಇರುತ್ತೆ. ಸರಿ, ಒಂದು ಮಾತು ಕೇಳಲ್ಲ ಸರ್? ಏನ್ ನಾನು ಬರ್ಬೇಕಾ ಸರ್? ಪ್ಲೀಸ್ ಸರ್ ಬರ್ಬೇಕಾ? ಯಾಕೆ ಬರ್ಬೇಕು ಹೇಳಿ ಸರ್? ನಮ್ಮ ಈಗಿನ ಇವ್ರು ಸರಿ ಇಲ್ಲ, ಈಗಿನ ಸರ್ಕಾರ ಸರಿ ಇಲ್ಲ, ಅದು ಸರಿ ಏನಾದ್ರು ಒಂದು ಹೇಳಿ. ಒಂದು ಪೊಲಿಟಿಕ್ಸ್ಗೆ ಯಾಕೆ ಬರ್ಬೇಕು, ನಿಮ್ಗೆ ಒಂದು ಏನಾದ್ರು ಐಡಿಯಾ ಇದೆಯಾ? ಇಲ್ಲ ಸರ್, ಈಗ ನಾನು ನೀವು ನನಗೆ ನಿಂತರ ಓಟ್ ಹಾಕ್ತೀರ ಸರ್. ಬಂದ್ರೆ ಅನ್ಕೊಳ್ಳಿ, ಕರೆಕ್ಟಾ? ನಿಮ್ ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಐಡಿಯಾಸ್ ಬೇಡ ಸರ್, ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ, ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ. ವಿಷನ್ಸ್ ಮೇಲೆ ಸೊ ನಾನು ಬರ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಇದು ಡೌಟ್ ಆಯ್ತು ಸರ್. ಬಂದ್ರೆ ಓಕೆ ಅಂದ್ರೆ ಇದು ಅದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗಿದೆ. ನನಗೆ ಹೇಳಿ. So my very simple question, sir, and I'm being very honest. Do you think we should come? Do you think we should come? No. We should see you on screen, sir. Sir, my question. Kitchen creation, sir. You're focusing simultaneously. ಒಂದು ಹಾಡು ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ. ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಸರ್. ವೀರರಾಜಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್.
ಬಂದರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ, ನಾನೇನು ಮುಚ್ಚುಮರೆ ಮಾಡೋವಂಥದ್ದೇನಿಲ್ಲ. ಆಲೋಚನೆಗೆ ನನಗೆ ಗೊತ್ತಿರೋದು ಇವತ್ತಿರುವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ. ರಾಜಕೀಯ ಅಂದ್ಮೇಲೆ ಗೊಂದಲಗಳು ಅವಾಗ ಇದ್ದಿದ್ದೇ ಇರುತ್ತೆ. ಅವರವ್ರ ಕೆಲಸಗಳು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಬಂದಿದ್ದ ದಿವಸ ಖಂಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್. ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನನಗೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ. ನಾನು ವ್ಯವಸ್ಥೆಗಳು ಮಾಡ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು, ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ. ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೆ ಕರೀದೇ ಇರ್ತಾರ. ಎಷ್ಟು ಪಕ್ಷ ಇದೆ? ಎಲ್ರು ಕರೀ. ಆಲೋಚನೆ ಸರ್, ಈಗ ಏನಾಗಿದೆ? ಸರ್, ತೆರೆ ಮೇಲೆ ಎಲ್ಲ ನಟರು ಕೂಡ ತುಂಬಾ ನಟರನ್ನ ಸಾಕಷ್ಟು ಆರಾಧನೆ ಮಾಡ್ತಾರೆ ಅಭಿಮಾನಿಗಳು. ಇನ್ನು ತೆರೆ ಹಿಂದೆ ನಟರಾಗಿರುವಂತವರು ತೆರೆ ಹಿಂದೆ ವಿಲನ್ಗಳಾಗಿದ್ರೆ ಅವರ ಅಭಿಮಾನಿಗಳು ಯಾವ ರೀತಿ ಅವರನ್ನ ಅನುಕರಣೆ ಮಾಡಬೇಕು ಅಥವಾ ಅದನ್ನೇ ಅವ್ರು ಅನುಸರಿಸಲ್ವಾ? Being a villain is a perspective, man. Being villain is a perspective. For example, ಈಗ ಪೊಲೀಸ್ ಹೋಗಿ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡುತ್ತೆ, ಅವರು ಬೇರೆಯವ್ರು ಕೆಲವ್ರ ದೃಷ್ಟಿಕೋನದಲ್ಲಿ ಅವ್ರು ವಿಲನ್ಸ್. ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದಾರೋ ಬಿಡ್ತಾರೋ ಎಲ್ಲರ ಎದುರುಗಡೆ ಧ್ವನಿ ತೆಗಿತೀನಿ ಅಂತ ಹೋಗಿ ಧ್ವನಿ ನಿಂತ್ಕೊಂಡ್ರೆ ಅವ್ರು ವಿಲನ್ಸ್. ಸಿ ಟುಡೇ ಯು ಆರ್ ಇನ್ ಅ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹ್ಯಾಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್, ಎವ್ರಿ ಸೆಕೆಂಡ್ ಒಪಿನಿಯನ್ ಹ್ಯಾಸ್ ಗಾಟ್ ಅನದರ್ 4 ಒಪಿನಿಯನ್ಸ್. ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀರಿ. ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವ್ದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕನ್ನ ನೀವು ಹುಟ್ಟಿದಿರೋ ಅನ್ನೋ ರೇಂಜಿಗೆ ತಂದ್ಬಿಡ್ತಾರೆ. ಯಾಕೆ ಕೆಲವರು ಯಾರಿಗೂ ಧ್ವನಿ ಎತ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಹಾಕ್ತಾರೆ. ಇವತ್ತು ಎವ್ರಿಥಿಂಗ್ ಈಸ್ ಅ ಪ್ರಾಬ್ಲಮ್. ಯು ವಾಯ್ಸ್ ಔಟ್ ಇಸ್ ಅ ಪ್ರಾಬ್ಲಮ್, ಯು ರಿಮೈನ್ ಕ್ವೈಟ್ ಇಸ್ ಅ ಪ್ರಾಬ್ಲಮ್. ಏನೋ ಸೋ ಮೆನಿ ಟೈಮ್ಸ್ ಸಮ್ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅನ್ಕೊಂಡು ಎಲ್ಲರೂ ಸುಮ್ಮನೆ ಇರ್ತಾರೆ. ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಳ್ಳಿ, ಮಾತಾಡಿ, ಅದ್ರ ಮೇಲೆ ಒಂದು ಹಾಕಿ, ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿ. ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್. ನೀವು ಸೈಲೆಂಟ್ ಆಗಿದ್ರು ವಿಲನ್, ಮಾತಾಡಿದ್ರೆ ಸರ್, ದರ್ಶನ್ ಅವರ ವಿಚಾರವಾಗಿ ಯಾಕೋ ಎರಡು ಬಣ ಆಗಿದೆ ಸಿನಿಮಾ ರಂಗದಲ್ಲಿ. ರಾಜ್ಯದ ಸಿನಿಮಾ ರಂಗ ಎರಡು ಬಣ ಆಗಿದೆ. ಒಂದಷ್ಟು ಜನ ನಿರ್ಮಾಪಕರು ಮಾತನಾಡಲ್ಲ, ಆ ವಿಚಾರ ಬಗ್ಗೆನೇ ಧ್ವನಿ ಅಂತಲ್ಲ. ಕೆಲವೊಬ್ರು ಅಭಿಮಾನಿಗಳು ಕೂಡ ಅವ್ರು ಏನ್ ಮಾಡಿದ್ರು ಸರಿ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಒಂದಷ್ಟು ಹೀರೋಯಿನ್ಗಳಿರ್ಬಹುದು, ಹೀರೋಗಳಿರ್ಬಹುದು, ಯಾರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾರೆ. ಅಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಏನ್ ಮಾತಾಡ್ಬೇಕು? ದರ್ಶನ್ ಅವ್ರ ಬಗ್ಗೆ ಭಯ, ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ಹೇಗೆ ಹೇಳ್ತೀರಿ ನೀವು? ಹೌ ಡು ಯು ಸೇ? ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು. ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗೆ ಹೇಳಕ್ ಸಾಧ್ಯ? ಕೆಲವ್ರು ಬೇಡಮ್ಮ, ಇವ್ ನೀವು ನನಗೆ ಕೇಳಿದ್ರಂತ ನಾನು ಒಬ್ಬನೇ ಮಾತಾಡೋದು. ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗ ಹೇಳಿದ್ನಲ್ಲ, ಕೆಲವು ಕಾನೂನನ್ನ ನಂಬಿ ಏನಾಗುತ್ತೆ, ಆಗ್ಬೇಕಾಗಿರೋದು ಆಗುತ್ತೆ. ಅಲ್ಲಿ ಒಂದು ಕೋರ್ಟ್ ಅಂತ ಇದೆ, ಇನ್ನೊಂದು ಅಂತ ಇದೆ. ನಾವ್ ಯಾಕೆ ಅಷ್ಟು ಅರ್ಜೆನ್ಸಿ ಇಲ್ಲಿದ್ದೀವಿ? ವೈ ಆರ್ ಯು ಆಲ್ ಲುಕಿಂಗ್ ಫಾರ್ವರ್ಡ್ ಟು ಒಪಿನಿಯನ್? ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನಿ ಒಪಿನಿಯನ್. ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ. ಇವಾಗ ನೀವೇನ್ ನ್ಯೂಸ್ ಹೇಳ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳ ಇಡೋದು ಅಷ್ಟೇ ತಾನೇ ನಿಮ್ ಕೆಲಸ. ಇದನ್ನ ಬಿಟ್ಟು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳಕ್ಕಾಗಲ್ಲ. ಯು ಕ್ಯಾನ್ ಡೂ ಅ ರಿಸರ್ಚ್, ಇನ್ನೊಬ್ಬರ ಹತ್ರ ಕೇಳ್ಬೋದು. ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ, ಯು ಕ್ಯಾನ್ ಡಿಗ್ ಔಟ್ ಸಮ್ ನ್ಯೂಸ್. ದಟ್ ಇಸ್ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್. ಅಫ್ಕೋರ್ಸ್ ಎಸ್. ವಾಟ್ ಕ್ಯಾನ್ ವಿ ಡೂ ಆಸ್ ಕಾಮನ್ ಪೀಪಲ್? ಇವಾಗ ನಮಗೇನಾಗುತ್ತೆ, ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು, ಅದು ಆಕ್ಚುಲಿ ನಾಳೆ ಅದು ಪ್ರೂವ್ ಆಗೋದು, ರಾಂಗ್ ಅಂತ ಪ್ರೂವ್ ಆಗೋದು. ದೆನ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು. ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡಕ್ ಹೋಗೋದು. ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಮೇಡಮ್, ಕಾಯ್ಬೇಕಾಗತ್ತೆ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾಳೆ ಬರ್ಲಿಲ್ಲ ಅಂತ ದೇವ್ರಿಗೆ ಬೈಬಿಡ್ಲ ಹೇಳಿ, ಹಂಗಾಗಲ್ಲ ತಾನೆ. ಇಟ್ ಟೇಕ್ ಸಮ್ ಟೈಮ್. ನಾನು ವೀರ ಮದಕರಿನೇ. ಇವಾಗ ನೀವು ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ನ, ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ. ನಾನು ಅದನ್ನೆಲ್ಲ ಇಲ್ಲ. ನಾನು ಸಿನಿಮಾದವನು, ಪಾತ್ರ ನಂಬೋನು. ಮರಿಬೇಡಿ, ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನುವಂಥ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ, ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ 3 ವರ್ಷ ನಾನು ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ. ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಇದು ನಮ್ದು ಅಂತ ಬರಲ್ಲ ಮೇಡಮ್. ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ, ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ, ಬಿಟ್ಕೊಟ್ಟಿದ್ದೀನಿ. ಅವ್ರು ಮಾಡ್ಲಿಲ್ಲ, ಅದು ಬೇರೆ ವಿಚಾರ. ಸಿನಿಮಾ ಅನ್ನೋದು ಯಾರು ಇಲ್ಲಿ ನಾವ್ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ. ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್. ನನ್ ಆಫ್ ಅಸ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಂಬಡಿ ಎಲ್ಸ್.
ಮನೆಗೆ ಹೋದಾಗ ಮರಿಬೇಡಿ, ನನ್ನ ತಂದೆ ತಾಯಿಗೆ ಮಗ ಆಗಿರ್ಬೇಕು, ಹೆಂಡತಿ ಗಂಡ ಆಗಿರ್ಬೇಕು, ಮಗಳಿಗೆ ಅಪ್ಪ ಆಗಿರ್ಬೇಕು, ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು, ಥಿಯೇಟರ್ ನಿಮಗೆ ಜೋಕರ್ ತರನೋ ಹುಲಿ ತರನೋ ಯಾವುದೋ ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು. ಪ್ಲೀಸ್ ಆಸ್ಕ್ ಮೀ ಹೌ ಐ ಆಮ್ ಐ, ಹೂ ಆರ್ ಯು, ಆಸ್ಕ್ ಮೀ ದಟ್ ಕ್ವೆಶ್ಚನ್. ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ? ಯಾರು ನಿನ್ನನ್ನು ಜಡ್ಜ್ ಮಾಡಿದ್ರೆ ಎಲ್ಲಿ ಕೂತಿರ್ತೀಯ ನೀನು? ಯಾರಾದ್ರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಅಂತ ನೀನು ಟೀ ಕುಡಿತಾರ? ಇದನ್ನ ಕೇಳಿ. ಇದಕ್ಕೆ ಕೊಡೋದಕ್ಕೆ ಉತ್ತರ ಕಷ್ಟ ಆಗುತ್ತೆ ನನಗೆ. ಬಿಕಾಸ್ ಅಂತ ಜಾಗ ಇಲ್ಲ ನಮ್ಮ ಲೈಫಲ್ಲಿ. ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ. ಅಲ್ಲಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ. ಯು ಡೋಂಟ್ ನೋ. ಆಸ್ ಅ ಬೀಯಿಂಗ್ ಅನ್ ಆಕ್ಟರ್ ಅಂಡ್ ಬೀಯಿಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್. ಇಟ್ಸ್ ಸೋ ಕೇಜ್ಡ್. ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವ್ರೇನು ಹೇಳ್ತೀರಿ, ಅವ್ರನ್ನ ಹೇಳ್ತೀನಿ. ಟ್ರಸ್ಟ್ ಮೀ, ನನಗೂ ಆ ಕೇಕಿಗೂ ಸಮಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫರೆನ್ಸ್. Everybody wants a piece of you. Nobody wants you. That's not fair. Please don't forget I'm a human. Let me breathe. ನಾನು ನನ್ನ ವೈಫು ಮಲಯಾಳಿ ಹೌದು, ಅಲ್ಲಿಗೂ ನನಗೂ ಸಂಬಂಧ ಇಲ್ಲ. Just now I said a line. I said, I'm a human, let me breathe. You didn't hear that line, ಅಲ್ವಾ? ಟಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡೋದು. ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿ ನಗಾಡ್ಕೊಂಡು ಮಾತಾಡ್ಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವೆಶ್ಚನ್ಸ್ ಅಂಡ್ ಟ್ರಸ್ಟ್ ಮೀ ಸರ್. ಇವತ್ತು ನಾನು ಇಲ್ಲಿ ಸೇರಿದ್ದು ಏನಕ್ಕೆ ಅಂತಂದ್ರೆ ನನ್ನನ್ನು ಪ್ರತಿ 2 ವರ್ಷ ಆಯಿತು ನಿಮ್ಮನ್ನ ಸೇರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಸೇರ್ತೀನಿ. ಇನ್ನೊಬ್ರು ವೇದಿಕೆ ಮೇಲೆ ಅದನ್ನ ನನ್ನ ವೇದಿಕೆ ಮಾಡಿ ಮಾತಾಡೋಂಥ ಇವನು ನಾನಲ್ಲ. ನಾನು ಅದಕ್ಕೆ ಇಲ್ಲಿ ಕರೆದಿದ್ದೀನಿ, ಯಾಕಂದ್ರೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್, ಬಟ್ ಪ್ಲೀಸ್ ಆಸ್ಕ್ ಮೀ ಕ್ವೆಶ್ಚನ್ಸ್ ವಿಚ್ ಐ ಕ್ಯಾನ್ ಆನ್ಸರ್. ಸರ್, ಪಿಕ್ಚರ್ ಕ್ರಿಯೇಷನ್ಸ್ ಪ್ರೊಡಕ್ಷನ್ ಹೌಸ್ನ ಫೋಕಸ್ ಸೈಮಲ್ಟೇನಿಯಸ್ ಆಗಿ ಫೋಕಸ್ ಮಾಡ್ತಾ ಇದ್ದೀರಾ? ಬಿಕಾಸ್ ಯು ಕೊಲಾಬರೇಟಿಂಗ್ ವಿತ್ ಅದರ್ ಪ್ರೊಡಕ್ಷನ್ಸ್. ಎಸ್ ವಿ ಆರ್ ಡೂಯಿಂಗ್ ಎವ್ರಿ ಫಿಲ್ಮ್ ನಾನು ಕೊಲಾಬರೇಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ, ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್. ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತಗೊಬೇಕಾಗುತ್ತೆ. ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ, ಕಳ್ಕೊಂಡ್ರೆ ನಮ್ದು ಸ್ವಲ್ಪ ಹೋಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅಹೆಡ್ ಆ್ಯಂಡ್ ಟು ಮೇಂಟೈನ್ ಸರ್ಟನ್ ಡೆಕೋರಮ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್. Also, sir, Sudeep is a star who works in multiple languages, but we haven't heard you know, in talks with any other language. You're working in any other industry. Just V Creations, Tamil Nadu. Satyajyoti, again pan-Indian banner. Bilaranga Basha, Hanuman producer, collaboration with Kicha Creations. like the one we saw with. ನೀವು ಏನಾಗಿದೆ ಗೊತ್ತಾ, ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗಿ ತಗೊಂಡು ಪ್ರಿಂಟ್ ಮಾಡ್ತೀರಾ. ನಾವು ಮಾಡೋದು ಯಾವುದು ಗೊತ್ತಾಗ್ತಲ್ಲ ನಿಮಗೆ. ಆ ಪ್ರೇಮ್ ಇಟ್ಕೋಬೇಕು, ಅವ್ನು ಮಾಡೋದು ತಪ್ಪಿಲ್ಲ. KGF ಮತ್ತೆ ಕಾಂತಾರ 2 ಸಿನಿಮಾಗೂ ನ್ಯಾಷನಲ್ ಅವಾರ್ಡ್ ಬಂತು. ಒಂಬಳೆ ಪ್ರೊಡಕ್ಷನ್ ಅವರು ಮಾಡಿ 2 ಸಿನಿಮಾಗೂ 4 ಅವಾರ್ಡ್ ನ್ಯಾಷನಲ್ ಅವಾರ್ಡ್. ಐ ಆಮ್ ವೆರಿ ಹ್ಯಾಪಿ ಸರ್. ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ, ವಿಶ್ ಮಾಡಿದ್ದೀನಿ. ಅಲ್ಲ ಒಮ್ಮಾಲಿಗೆ ಹೇಳಿದ್ದೀನಿ, ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್. ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ, ಅವರು ಪೂಜೆಗಿದ್ರು. ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ರಿಷಬ್ ಆಗಲಿ ರಕ್ಷಿತ್ ಇವರು ಹಚ್ಚಿದ್ದೆ ಏನೇ ಮಾಡಲಿಲ್ಲ. ಯಾರೋ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು, ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು. ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡೋದಾಗ ನಾನು ರಿಷಬಿಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ. ಐ ಥಿಂಕ್ ದೇ ಡಿಸರ್ವ್ ಪ್ಯೂರ್ಲಿ ಡಿಸರ್ವ್ ದಟ್ ಅವಾರ್ಡ್. ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್, ಮೈಂಡ್ ಬಾಗ್ಲಿಂಗ್. ಆ್ಯಂಡ್ KGF ಅನ್ನೋದೇನಿದೆ ಇವತ್ತಿಗೆ ಅದರದ್ದು ಆ ಎಕ್ಸಾಂಪಲ್ ಹಿಡ್ಕೊಂಡ್ಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅದೇ ಹೋಗ್ಬೇಕು, ದೊಡ್ಡದಾಗಬೇಕು, ಮಾಡಬೇಕು ಅಂತ. ಅದೇ ಬೇರೆ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಸರ್, ದಕ್ಷಿಣ ಭಾರತದ ಸಿನಿಮಾಗಳು ಹೆಚ್ಚಾಗಿ ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದ್ದಾವೆ ಅನ್ನುವಂಥ ಸಂದರ್ಭದಲ್ಲಿ ಈಗ ತಮಿಳು ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಜಸ್ಟ್ ನಾವು ತಿಳ್ಕೋಬೇಕಲ್ವಾ ಸರ್? ಈಗ ತಮಿಳುನಾಡಲ್ಲಿ ನಿರ್ಮಾಪಕರು ಪ್ರೊಫೆಷನ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಈಗ ಒಂದಷ್ಟು ಲೈಂಗಿಕ ಕಿರುಕುಳ ಕೂಡ ಆಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಒಂದು ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈಗ ಹೀರೋಗೆ ಒಂದು ಕಪುಸ್ಗೆ ಒಂಥರ ಚಿತ್ರರಂಗಕ್ಕೆ ಹೀರೋ ಆಗಿ ನಿಮ್ಮ ಪ್ರಶ್ನೆ ಸ್ಟಾರ್ಟ್ ಆಗೋದು
ದಕ್ಷಿಣದ ಇದು ಓಡ್ತಾ ಇದೆ, ಆಮೇಲೆ ಲೈಂಗಿಕ ಅಂತ ಬಂತು, ಎಲ್ಲೆಲ್ಲೋ ಓಡ್ತು ನಿಮ್ ಪ್ರಶ್ನೆ. ಎಲ್ಲ ಲಿಂಕ್ ಇದೆಯಲ್ಲ ಸರ್. ಈ ರೀತಿಯಾಗಿ ಸಿನಿಮಾ ರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ, ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋ ನಿರೀಕ್ಷೆ ಇರುವ ಸಂದರ್ಭದಲ್ಲಿ ಈ ರೀತಿ ಆದ್ರೆ ಚಿತ್ರರಂಗ ಒಂದು ರೀತಿಯಾಗಿ ಒಂದು ನಿಮಿಷ, 2024 ತಾನೇ ಇದೀವಿ, 2025 ಖಾಲಿ ಟ್ರೈನ್ ಕೊಡಿ. January 1st ಇಂದ December 31st ವರೆಗೂ ಒಂದೇ ವಾತಾವರಣ, ಒಂದೇ ಗಾಳಿ, ಎಲ್ಲ ಒಂದೇ ತರ ಇತ್ತು ಅನ್ಕೊಳ್ಳಿ. ಏನು ನಡೀತಾನಲ್ಲ ಸಮಾಜದಲ್ಲಿ, ಎಲ್ಲ ಪಕ್ಷದವರು ಒಂದಾಗ್ಬಿಟ್ರು, ಎಲ್ಲ ಆಗ್ಬೇಕು. ಏನ್ ಮಾಡ್ತೀರಾ ನೀವು? ಏನು ಮಾಡಕ್ಕಾಗಲ್ಲ ನೀವು. ನಮ್ಮನೆ ನೀವು ಕಾಫಿಗೆ ಬರ್ಬೇಕು ಸರ್, ಏನು ವಿಷಯ ಅಲ್ಲ ಸರ್, ಇದು ಏನಾರು ಹೇಳಿ ಅನ್ಬೇಕು. ಇದಿಷ್ಟು ನಡೀತಾ ಇರ್ಬೇಕ್ರಿ, ಅದೇ ರೀ ಪ್ರಪಂಚ. ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀವು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡಕ್ಕಾಗತ್ತೋ. ಇವಾಗ ಕೂತಿರೋ ಈ ರೂಮ್ ಒಳಗಡೆ ಯಾರು ಸುಳ್ಳು ಹೇಳಿಲ್ಲ, ಯಾರು ತಪ್ಪು ಮಾಡಿಲ್ಲ, ದಯವಿಟ್ಟು ಕೈ ಎತ್ತಿ. ಯಾರು ಮಾಡಿಲ್ಲ? ಕರೆಕ್ಟ್. Forgivable, one second. Forgivable mistakes are something we all do. Forgivable mistakes. That is why we are all here. ಅದೆಲ್ಲ ಇದ್ರೆ ತಾನೇ ಸಮಾಜ. ನಿಮಗೂ ವಿಷಯ, ವಾತಾವರಣ ಬದಲಾಗ್ತಾ ಇರ್ಬೇಕು, ಎಲ್ಲಾದ್ರ ಮಧ್ಯೆ ಬದಲಾಗ್ತಾ ಇರ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲ ಆಗ್ಬೇಕು. ಅವೆಲ್ಲ ಹೇಳ್ತಾ ಅವೆಲ್ಲ ತಲೆಗೆಡ್ಸ್ಕೊಡಕ್ ಹೋಗ್ಬಿಡಿ. ವೆರೈಟಿ ಇಸ್ ಲೈಫ್ ಮ್ಯಾನ್. ಸುಂದರ, ಸುದೀರ್ಘ. ಈ ಜರ್ನಿನಲ್ಲಿ, ಇಷ್ಟು ವರ್ಷದ ಜರ್ನಿನಲ್ಲಿ ನಿಮ್ಮ ಒಳಗಡೆ ಅಂದ್ರೆ ಯಾವುದೋ ಒಂದು ಓದಿರ್ತೀರಿ, ಯಾವುದೋ ಹಿಸ್ಟಾರಿಕಲ್ ಪರ್ಸನ್ ಆಗ್ಬೋದು, ಮೈಥಾಲಜಿಕಲ್ ಇದಾಗಿರ್ಬೋದು, ಈ ತರದ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆ? ಅಂದ್ರೆ ಇದು ಮಾಡ್ಬೇಕು ನನ್ನ ಲೈಫಲ್ಲಿ ಮಾಡಬೇಕು. ಡೈಲಿ ಬೆಳಗ್ಗೆ ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ, ಅದರಲ್ಲಿ ಇದ್ದೀನಿ ಸದ್ಯಕ್ಕೆ. No, that is the biggest effort than characters on screen, because character on screen ಕ್ರಾಫ್ಟ್ ಮಾಡೋಕ್ಕೆ ತುಂಬಾ ಜನ ಬರ್ತಾರೆ. ಇದು ನಾನು ಒಬ್ಬನೇ ಕೆತ್ಕೋಬೇಕು. ಬೆಳಗ್ಗೆ ಎದ್ರೆ ನಾನು ಶತ ಪ್ರಯತ್ನದಲ್ಲಿದ್ದೀನಿ. ಅಂಡ್ ಪಾತ್ರ ಅನ್ನೋದೇನಿದೆ ಸರ್, ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ. ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರು ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ. ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದ್ರಲ್ಲಿ ಏನ್ ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಂಡು ನಾನು ಯಾವತ್ತೂ ಕುತ್ಕೊಂಡು ಇಲ್ಲ, ಕೂರೋದು ಇಲ್ಲ. Whatever is mine is mine. It comes to me, I'll try to glorify it, I'll try to enjoy it, I'll try to live it, I'll do that. Drone show, ಬೇಜಾರಲ್ಲ. ಅನೌನ್ಸ್ ಮಾಡಿದಾರಲ್ಲ, ಸಾಂಗ್ ಬರ್ತಾ ಇದೆ ಅವತ್ತು ಅಂತ, ಲಿರಿಕಲ್ ಸಾಂಗ್ ವಿಡಿಯೋ ಅವತ್ತು ಬರ್ತಾ ಇದೆ, 2ನೇ ತಾರೀಕು ರಿಲೀಸ್ ಮಾಡ್ತಾರೆ. ಸರ್, ಇವಾಗ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೀತಾ ಇರೋದು ಆಲ್ ಓವರ್ ಇಂಡಿಯಾದಲ್ಲಿ ಅಥವಾ ಬೇರೆ ಭಾಷೆಗಳು ಕೂಡ ವರ್ಷ ಒಂದು ಇವಾಗ ಸ್ಟಾರ್ ಸಿನಿಮಾ, ನಿಮ್ಮ ಸಿನಿಮಾ ಅಂದರೆ ಅನೌನ್ಸ್ ಮಾಡಬೇಕು 1 ವರ್ಷ, ಆದಮೇಲೆ ಅದನ್ನ ಟೀಸರು ಅಥವಾ ಅನೌನ್ಸ್ ಮಾಡಬೇಕು 1 ವರ್ಷ, ತುಂಬ ಸಮಯ ತಗೊಳ್ತಾರೆ. ಸ್ವಲ್ಪ ಸ್ಟಾರ್ ಇರೋ ಒಂದು ಥಿಯೇಟ್ರ್ ಬರಬೇಕು ಅಂದರೆ ನೀವು 3 ವರ್ಷ 4 ವರ್ಷ ಆಗ್ತಿದೆ ಇವತ್ತಿಗೆ. ಇದರಿಂದ ನೀವು ಥಿಯೇಟ್ರ್ ಬಗ್ಗೆ ಮಾತಾಡೋದಲ್ಲ ಸರ್, ದಾವಣಗೆರೆ ಅಂತ ಒಂದು ಡಿಸ್ಟ್ರಿಕ್ಟಲ್ಲಿ 5 ರಿಂದ 6 ಥಿಯೇಟ್ರ್ ಕ್ಲೋಸ್ ಮಾಡಿದ್ದಾರೆ ಒಂದೇ ಲೈನಲ್ಲಿ. ಸೊ ಒಬ್ಬ ಸ್ಟಾರ್ ಸಿನಿಮಾ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾಗಳು ಬಂದರೆ ಆ ಥಿಯೇಟ್ರ್ ಉಳಿಯುತ್ತೆ. ನೀವು ಹೇಳಿದಾಗೆ ಇವತ್ತೇನು ಎಷ್ಟೋ ಥಿಯೇಟ್ರ್ಗಳನ್ನ ಮುಚ್ಚಿಬಿಟ್ಟು ಅಲ್ಲಿ ಮಲ್ಟಿಪ್ಲೆಕ್ಸ್ಗಳನ್ನ ಮತ್ತು ಏನೋ ಡಿಮಾರ್ಟ್ ಆ ಥರ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ನೀವು ತಗೊಳ್ಳೋ ಒಂದು ಡಿಸೈಡ್ರಿಂದ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆ್ಯಸ್ ಎ ಕನ್ನಡ ಇಂಡಸ್ಟ್ರಿಯ ಸ್ವಲ್ಪ ಸ್ಟಾರ್ ಆಗಿ ನೀವು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ಅದಷ್ಟು ಥಿಯೇಟ್ರ್ಗಳು ಉಳಿಯುತ್ತೆ. ಸೊ ಅದ್ರ ಬಗ್ಗೆ ನೀವು ಎಷ್ಟು ಸೀರಿಯಸ್ ಆಗಿ ಮಾಡ್ತೀರ? ಸೊ ದಟ್ ಇಸ್ ವಾಟ್ ನಿಮಗೆ ಬಿಗಿನಿಂಗ್ ಅಲ್ಲಿ ಹೇಳಿದ ಆನ್ಸರ್ ಇದೆ ಅಲ್ಲ ಸರ್. ಇವಾಗ ಒಂದು ಸಿನಿಮಾ ಅಟ್ ಅ ಟೈಮ್ ಮಾಡಕ್ಕೆ ಹೋದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ. ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್, ಏನು ಮಾಡೋಕ್ಕಾಗಿಲ್ಲ, ಕಂಟ್ರೋಲಲ್ಲಿಲ್ಲ. ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ, ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ. ಸಿಚುವೇಶನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಹಿಂದೆ ಮುಂದೋಗ್ಬೇಕಿತ್ತು. ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಲಿ ಫ್ಲಡ್ಸ್ ಆಗುತ್ತೆ, ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ. ಸೆಟ್ಗಳು ಮತ್ತೆ ಇರೆಕ್ಟ್ ಮಾಡೋಷ್ಟೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ. ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿ ಅವ್ರು 1 ತಿಂಗಳು ಬರೋದಿಲ್ಲ. ಸೊ ಏನಾಗುತ್ತೆ, ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್. ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ, ಇವಾಗ ನಾನು ಯಾಕೆ ಆ ಡಿಸಿಷನ್ ತಗೊಂಡೆ ಅಂತಂದ್ರೆ, ಒಂದು ಸಿನಿಮಾ ಅಟ್ ಅ ಟೈಮ್, ಒಂದೇ ಸಿನಿಮಾ ಶೂಟಿಂಗ್ ಹೋಗಲ್ಲ ನಾನು ಯಾವಾಗಂದ್ರೆ, ಬಿಕಾಸ್ ನಾಟ್ ವರ್ಕಿಂಗ್ ಔಟ್. ಈಗ ಎಷ್ಟೋ ಸಿನಿಮಾಗಳು ಮಧ್ಯದಲ್ಲಿ 20 ದಿನ 25 ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್.
ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಎಲ್ಸ್. ಐ ಕ್ಯಾನ್ ಪ್ಲಾನ್. ಈ ಒಂದು 2-3 ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ವಿ ಕ್ಯಾನ್ ಪ್ಲಾನ್ ವೆಲ್. ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಇನ್ ಮೈಂಡ್ ಓನ್ಲಿ ಐ ಸೆಡ್ ದಟ್. ಅದರ್ವೈಸ್ ಐ ವಾಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ಅಟ್ ಎ ಟೈಮ್ ಮಾಡ್ತಾ ಇದ್ದಿದ್ದು ಸರ್. ಇವಾಗ ಐ ವಾಂಟೆಡ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಆಫ್ ದಿಸ್. ಈ ವರ್ಷದ ಪಕ್ಕದಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಸರ್. ಅಟ್ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಾನು. ಅದಾದ್ಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್. ನಾನು ಒಬ್ಬನ ಕೈಲಿಲ್ಲ, ಬಟ್ ನನ್ನ ಪ್ರಯತ್ನ ಅಟ್ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ. ಈಗ 2 ಸಿನಿಮಾ ಅಂದ್ರೆ ಭೀಮಾ ಮತ್ತೆ ಗಣೇಶ್ ಎರಡು ಚೆನ್ನಾಗಿ ಇಂಡಸ್ಟ್ರಿಗೆ ಓಡ್ತಾ ಇದೆ. ಐ ಥಿಂಕ್ ದುನಿಯಾ ವಿಜಯ್ ಅವರ ಮೊದಲನೇ ಸಿನಿಮಾಗೆ ಡೈರೆಕ್ಷನ್ ನೀವೇ ವಿಶ್ ಮಾಡಿದ್ರು. ಎರಡನೇ ಭೀಮಾ ಅವರು ಸಕ್ಸಸ್ಫುಲ್ ಆಗಿದೆ. ಕಪ್ಪೆ ನೋಡಿ ನೀವು ಫಸ್ಟ್ ಬರ್ತಿದ್ವಿ. ಈ 2 ಸಿನಿಮಾ ಯಾವಾಗ ನೋಡ್ತಾರೆ ಅಂತ ಇಂಡಸ್ಟ್ರಿ ನಿಮ್ಮ ಫ್ರೆಂಡ್ ಆಗೋದು ಸರ್? ದುನಿ ಮತ್ತೆ ಗಣೇಶ್ ಇವರೆಲ್ಲ ನಮ್ಮ ಸಹೋದರರು. ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ದೊಂಥರ ಗತ್ತು ಗಾಂಚಿದೆ ಎರಡೂ ಇರುತ್ತೆ ಸರ್. ಅರ್ಥ ಆಯ್ತಾ? ಅದು ಹೋಗ್ಬೇಕು. ನಾನು ಮೊನ್ನೆ ಸಿಕ್ಕಿದಾಗ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗ್ಬೇಕು ಅಂತ ಆಸೆ ಪಡಿ. ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಬಿಗ್ ನೇಮ್. ಚೆನ್ನಾಗಿ ಮಾಡಿದವರು, ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟರು. ಅವ್ರಿಗೂ ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು, ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ. ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ. ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್, ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್. ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರವರು. ಅಟ್ ದ ಸೇಮ್ ಟೈಮ್ ದುನಿ ಅವರು ವಿಜಿತ್ ಏನಂತಂದ್ರೆ ಅವ್ರದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ. ಆ್ಯಂಡ್ ಈ ಥರ ಗ್ಯಾಪ್ ಇವಾಗ ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಒಟ್ಟಿಗೂ ಬರಲಿಲ್ವಾ? 2 ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ, ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರ್ಬೇಕಾದ್ರೆ ಅದು ಹೋಗಲ್ಲ, ಇದು ಹೋಗಲ್ಲ ಅಂತಂದ್ರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದ್ರ ಪ್ರಾರಂಭ ಅಲ್ಲ, ಯಾರು ಅದ್ರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದ್ರ ಇತಿಹಾಸ ಭವಿಷ್ಯ ಎರಡೂ ಹೌದು. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಆ್ಯಂಡ್ ಅವ್ರು ಬ್ಯುಸಿ ಇದ್ದಾರೆ, ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ. ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನ್ ಇದ್ದೀನಿ. ನಾನು ಯಾವತ್ತೂ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ. ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನಿಮಾ ಅಂತೆಲ್ಲ ಬಂದಾಗ, ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಯ್ ಅಥವಾ ನಮ್ಮ ಗಣೇಶ್ ಅವ್ರದ್ದೆಲ್ಲ ಸಿನಿಮಾನ ನೋಡ್ಬೇಕಾದ್ರೆ ನಮ್ದೇ ನೋಡೋಂಥ ಒಂದು ರೀತಿ ಇದೆ ಸರ್. ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ. ನಾವೇ ತುಂಬ ಗಂಭೀರವಾಗಿ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ ಟೂರು ಅಲ್ಲೆಲ್ಲ ಇದ್ದಾರೆ. ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು, ಆ ಥರ ಪ್ರೀಮಿಯರ್ಸ್ ಅಲ್ಲಿ ನೋಡ್ತೀವಿ ಬಿಡಿ, ಆರಾಮಾಗಿ ನೋಡ್ಕೊತೀವಿ ನಾವು. ಬಟ್ ಖುಷಿ ಇದೆ. ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಐ ಆಮ್ ಸಂಬಡಿ, ಐ ಲೈಕ್ ಟು ಕೋ ಎಕ್ಸಿಸ್ಟ್, ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ದೇರ್ ಫಿಲ್ಮ್ಸ್. ಸರ್, ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ. ನಿರ್ದೇಶಕರಾದ್ಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬಂದ್ರೆ ನಾನು ಯಾರು ಸರ್ ಇಲ್ಲ ಅದಕ್ಕೆ. ಅದು ಹೆಂಗಾನ ಮಾಡಿ ಹೋಗಿ ಮಾಡ್ತಿರ್ತಾನೆ. ಹೌದಾ ಇದು? ಮತ್ತೆ ಸ್ನೇಹಿತರ ಬಗ್ಗೆ ಎಲ್ಲ ಹೇಳಿದೆ. ನಿಮ್ಮ ಒಂದು ಕಾಲದ ಸ್ನೇಹಿತರು ದರ್ಶನ್ ಅವರು ಅಲ್ಲ, ನೀವೇನ್ ಹೇಳ್ತಾ ಇರೋದು? ಅವ್ರನ್ನ ಹೊರಗಡೆ ಕರ್ಸಿ ಅಂತ ನಾನು ಒಳಗೆ ಹೋಗ್ಲಿಲ್ಲ ಸರ್. ನಾನು ಏನ್ ಹೇಳ್ಬೇಕು ತುಂಬಾ ಇದೆ ಹೇಳಾಗಿದೆ ಸರ್. ಈಗ ಅದನ್ನೇ ಕೆದಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಯಾರು ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಹೇಳ್ತೀನಿ ಕೇಳಿ. ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್? ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗತ್ತೆ ಬೇಡ. ಮಾತಾಡಬೇಡಿ. ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ಬಟ್ ಒಂದಂತೂ ಸತ್ಯ ಸರ್, ಈ ದೇಶದಲ್ಲಿ ಇದೀವಿ ಅಂದರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಮಗೆ ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಈಗ ನೀವು ಹೇಳೋದು ಒಂದು ರೀತಿ ಆದರೆ
ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ. ಸೊ ವಾಟ್ ಯು ವಾಂಟ್ ಮೀ ಟು ಡೂ? ಯು ಟೆಲ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು? ವಾಟ್ ಯು ವಾಂಟ್ ಮೀ ಟು ಡೂ? My answer is there. If you say you're wrong, I'll make a statement. If you say you're right, then don't ask me a question. ಸರ್ ನಿಮ್ಮ ನಿರ್ದೇಶನದಲ್ಲಿ ಮತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್